ಚುನಾವಣಾ ಚದುರಂಗದ ಇವತ್ತಿನ ಮಹಾಸುದ್ದಿಗಳು 4 ಯಾವುವು ಅನ್ನೋದನ್ನು ನೋಡೋದಕ್ಕಿಂತ ಮೊದಲು ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇರುವಂತದ್ದು. ಚುನಾವಣೆಯ ಈ ಹೊತ್ತಿನಲ್ಲಿ ಬೆಂಗಳೂರು ಮತ್ತು ಮೈಸೂರಿನಲ್ಲಿ ಐಟಿ ರೈಡ್ ಜೋರಾಗಿ ನಡೆದಿರುವಂತದ್ದು. ಬೆಂಗಳೂರು ಹಾಗೂ ಮೈಸೂರಿನಲ್ಲಿ ಐಟಿ ರೈಡ್ ನಡೆದಿದೆ. ಮೈಸೂರಿನ 10 ಕಡೆ, ಬೆಂಗಳೂರಿನ ಒಬ್ಬ ಕಾಂಟ್ರಾಕ್ಟ್ ಮೇಲೆ ದಾಳಿಯಾಗಿರುವಂತದ್ದು. ಅಂತೂ ಆದಾಯ ತೆರಿಗೆ ಇಲಾಖೆಯವರು ದಾಳಿಯನ್ನ ಮುಂದುವರೆಸಿದ್ದಾರೆ. ಸುಮಾರು 1.33 ಕೋಟಿ 33 ಕೋಟಿ ಮೌಲ್ಯದ ಚಿನ್ನಾಭರಣವನ್ನ ವಶಪಡಿಸಿಕೊಂಡಿದ್ದಾರೆ. ಚುನಾವಣೆಗೆ ಹಂಚಲು ಸಂಗ್ರಹಿಸಿಟ್ಟಿದ್ರು ಅಂತ ಹೇಳಲಾಗ್ತಿದೆ. ಆ ಶಂಕೆಯ ಮೇಲೆ ದಾಳಿ ಮಾಡಿದ್ದಾರೆ ಆದಾಯ ತೆರಿಗೆ ಇಲಾಖೆಯವರು. ಮೈಸೂರು ಹಾಗೂ ಬೆಂಗಳೂರಿನಲ್ಲಿ ಈಗ ಐಟಿ ರೈಡ್ ಆಗಿರುವಂತದ್ದು. ಮೈಸೂರಿನ 10 ಕಡೆ, ಬೆಂಗಳೂರಿನ ಒಬ್ಬ ಕಾಂಟ್ರಾಕ್ಟರ್ ಮೇಲೆ ದಾಳಿಯಾಗಿದೆ. 500 ಮತ್ತು 2,000 ಮುಖಬೆಲೆಯ 10.62 ಕೋಟಿ 10,62 ಲಕ್ಷ ರೂಪಾಯಿಯನ್ನ ಈಗಾಗಲೇ ವಶಪಡಿಸಿಕೊಳ್ಳಲಾಗಿದೆ. ಇನ್ನು 1.33 ಲಕ್ಷ ಕೋಟಿಯಷ್ಟು ಚಿನ್ನಾಭರಣ ಸಂಗ್ರಹವನ್ನು ಕೂಡ ಮಾಡಿದ್ದಾರೆ. ಇದು ಈ ಒಂದು ಐಟಿ ರೈಡ್ ಹಿನ್ನೆಲೆಯಲ್ಲಿ ಚುನಾವಣೆಯ ಸಂದರ್ಭದಲ್ಲಿ ಚುನಾವಣೆಗೆ ಬಳಸುವಂತ ಹಣ ಇದು ಅನ್ನೋ ಲೆಕ್ಕಾಚಾರದ ಮೇಲೆ ದೃಶ್ಯಗಳಲ್ಲಿ ನಾವು ನೋಡ್ತಾ ಇದ್ದೇವೆ. ಇದು ಐಟಿ ಇಲಾಖೆ ತುಂಬಾ ಸ್ಪಷ್ಟವಾಗಿ ದಾಳಿ ಮಾಡಿದ ಸಂದರ್ಭದಲ್ಲಿ ಸಿಕ್ಕಿದಂತ ಹಣ ಅದು. ಸೊ ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಕ್ರೈಮ್ ವರದಿಗಾರರಾಗಿರುವಂತಹ ಪುಟ್ಟರಾಜು ಅವರು ಸಂಪರ್ಕದಲ್ಲಿದ್ದಾರೆ. ಪುಟ್ಟರಾಜು, ಇವತ್ತು ಬಹುತೇಕ ಚುನಾವಣೆಗೆ ಹಂಚಲು ತರ್ತಿದ್ದಂತ ಹಣ ಅಂತ ಹೇಳಲಾಗ್ತಿರುವಂತಹ ಹಣವನ್ನ ಈಗ ಐಟಿ ಅವರು ರೈಡ್ ಮಾಡಿದ್ದಾರೆ. ಮೈಸೂರಿನಲ್ಲಿ 10 ಕಾಂಟ್ರಾಕ್ಟರ್ಗಳ ಮೇಲೆ ರೈಡ್ ಆಗಿರುವಂತದ್ದು, ಬೆಂಗಳೂರಿನಲ್ಲೂ ಕೂಡ ಒಬ್ಬ ಕಾಂಟ್ರಾಕ್ಟರ್ ಮೇಲೆ ರೈಡ್ ಆಗಿರುವಂತದ್ದು. ಹೌದಾ, ಈ ಹಣ ಚುನಾವಣೆಗೆ ಬಳಕೆಯಾಗ್ತಿದ್ದಂತ ಹಣವಾ, ಅಥವಾ ಇದು ಕಾಂಗ್ರೆಸ್ ಪಕ್ಷಕ್ಕೆ ಸೇರಿದವರು ಯಾರಾದರೂ ಮುಖಂಡರ ಹಣವಾ, ಅಥವಾ ಬಿಜೆಪಿಯವರ ಹಣವಾ, ಅಥವಾ ಜೆಡಿಎಸ್ ಹಣವಾ ಅನ್ನೋದು ಪುಟ್ಟರಾಜು? ಈಶ್ವರ್, ಏನಂದ್ರೆ ಐಟಿ ಅಧಿಕಾರಿಗಳು 2 ದಿನಗಳ ಕಾಲ ಒಂದು ಭರ್ಜರಿಯಾದಂತ ಒಂದು ಕಾರ್ಯಾಚರಣೆಯನ್ನ ನಡೆಸಿದ್ರು. ಏಪ್ರಿಲ್ 24ರಿಂದ 26ರವರೆಗೆ ಏನು ಒಂದು 10 ಮೈಸೂರಿನಲ್ಲಿ 10 ಕಾಂಟ್ರಾಕ್ಟರ್ಗಳು ಮತ್ತು ಬೆಂಗಳೂರಿನ ಓರ್ವ ಕಾಂಟ್ರಾಕ್ಟರ್ ಮೇಲೆ ಐಟಿ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ರು. ಈ ದಾಳಿಯಲ್ಲಿ ಮಹತ್ವದ ಒಂದಷ್ಟು ಹಣ ಮತ್ತು ಚಿನ್ನಾಭರಣಗಳು ಲಭ್ಯ ಆಗಿರುವಂತದ್ದು. ಒಟ್ಟು 11 ಜನ ಏನು ಕಾಂಟ್ರಾಕ್ಟರ್ಗಳ ಮೇಲೆ ದಾಳಿಯನ್ನ ನಡೆಸಲಾಯಿತು. ಈ ಸಂದರ್ಭದಲ್ಲಿ 500 ರೂಪಾಯಿ ಮತ್ತು 2,000 ಮುಖಬೆಲೆಯ 10 ಕೋಟಿ 62 ಲಕ್ಷ ನಗದು ಹಣ ಸಿಕ್ಕಿರುವಂತದ್ದು. ಜೊತೆಗೆ 1.33 ಕೋಟಿ ಮೌಲ್ಯದ ಒಂದು ಚಿನ್ನಾಭರಣ ಸಿಕ್ಕಿದೆ. ಈ ನೋಟುಗಳನ್ನ ಎಲ್ಲೋ ಒಂದು ರೀತಿಯಲ್ಲಿ ಚುನಾವಣೆಯ ಸಂದರ್ಭದಲ್ಲಿ ಹಂಚುವ ಸಲುವಾಗಿ ಸಂಗ್ರಹಿಸಿದ್ರು ಅಂತ ಹೇಳಿ ಹೇಳಲಾಗ್ತಾ ಇದೆ. ಇಲ್ಲಿ ಒಂದು ವಿಚಾರವನ್ನ ಗಮನದಲ್ಲಿ ಇಟ್ಕೋಬೇಕಾಗತ್ತೆ. ಯಾವುದೇ ರಾಜಕೀಯ ಪಕ್ಷಗಳಾಗಿರ್ಬೋದು, ತಾವು ಅಧಿಕಾರಕ್ಕೆ ಬಂದಂತ ಸಂದರ್ಭಗಳಲ್ಲಿ ಒಂದಷ್ಟು ಹಣವನ್ನ ಮಾಡ್ಕೊಳ್ಳೋದಕ್ಕೆ ಕಾಂಟ್ರಾಕ್ಟರ್ಗಳಿಗೆ ಅವಕಾಶವನ್ನ ಮಾಡ್ಕೊಡ್ತಾರೆ. ತಮ್ಮ ಕೈ ಕೆಳಗೆ ಬರುವಂತಹ ಮತ್ತು ತಮ್ಮ ಹಿಂಬಾಲಕರಿಗೆ ಕಾಂಟ್ರಾಕ್ಟ್ ಗಳನ್ನ ಕೊಡುವ ಮುಖಾಂತರವಾಗಿ ಅಲ್ಲಿ ಅವರು ಹಣವನ್ನ ಮಾಡ್ಕೊಳ್ತಾರೆ. ಚುನಾವಣೆಯ ಸಂದರ್ಭಗಳಲ್ಲಿ ಆ ಹಣವನ್ನ ನಮ್ಗೊಂದಷ್ಟು ಹಣವನ್ನ ಕೊಡಬೇಕು ಅಂತ ಹೇಳಿ ಒಂದು ಅಲಿಖಿತವಾದಂತ ಒಂದು ನಿಯಮವನ್ನ ಸಹ ಮಾಡ್ಕೊಂಡಿರ್ತಾರೆ. ಇದೇ ರೀತಿಯಲ್ಲಿ ಚುನಾವಣೆಯ ಸಂದರ್ಭದಲ್ಲಿ ಹಣವನ್ನ ಹಂಚುವ ಸಲುವಾಗಿ ಈ ಹಣವನ್ನ ಸಂಗ್ರಹಿಸಿಟ್ಟಿದ್ರ ಅನ್ನುವಂತ ಒಂದು ಮಾಹಿತಿ ಲಭ್ಯ ಆಗಿರುವಂತದ್ದು. ಜೊತೆಗೆ ಈ ಹಣಕ್ಕೆ ಯಾವುದೇ ಲೆಕ್ಕಪತ್ರಗಳನ್ನ ಕಾಂಟ್ರಾಕ್ಟರ್ಗಳು ಇಟ್ಕೊಂಡಿಲ್ಲ ಅನ್ನುವಂತಹ ಒಂದು ಮಾಹಿತಿ ಕೂಡ ಲಭ್ಯ ಆಗಿದೆ. ಈ ಸಂದರ್ಭದಲ್ಲಿ ಯಾಕೆ ಐಟಿ ಅಧಿಕಾರಿಯನ್ನ ನಡೆಸಿದ್ರು ಅನ್ನುವಂತ ಒಂದು ಪ್ರಶ್ನೆ ಸಹ ಮೂಡುತ್ತೆ. ಯಾಕೆಂತ ಹೇಳಿದ್ರೆ ಕಾಂಗ್ರೆಸ್ ಗವರ್ಮೆಂಟ್ ಎಲ್ಲಿದೆ, ಕಾಂಗ್ರೆಸ್ನ ಮುಖಂಡರುಗಳು ಎಲ್ಲಿದ್ದಾರೆ, ಅಂತ ಕಡೆಗಳಲ್ಲಿ ಐಟಿ ಅಧಿಕಾರಿಗಳು ದಾಳಿಯನ್ನ ನಡೆಸ್ತಾ ಇದ್ದಾರೆ ಅನ್ನುವಂತ ಒಂದು ಮಾತುಗಳು ಕೇಳಿ ಬಂದಿತ್ತು. ಆ ಹಿನ್ನೆಲೆಯಲ್ಲಿ ಐಟಿ ಇಲಾಖೆ ಒಂದು ಸ್ಪಷ್ಟನೆಯನ್ನು ಸಹ ಕೊಟ್ಟಿದೆ. ಏನು ದೇಶದಾದ್ಯಂತ ಎಟಿಎಂಗಳಲ್ಲಿ ದೊಡ್ಡ ಮೊತ್ತದ 2,000 ಮತ್ತು 500 ಮುಖಬೆಲೆಯ ನೋಟುಗಳ ಅಭಾವ ಉಂಟಾಗಿದೆ. ಹೀಗಾಗಿ ದೊಡ್ಡ ಮಟ್ಟದಲ್ಲಿ ಹಣಗಳನ್ನ ಸಂಗ್ರಹಿಸಿಟ್ಟಿದ್ದಾರೆ. ಅಂತಹ ಭಾಗಗಳಲ್ಲಿ ನಾವು ಒಂದು ರೈಡ್ ಅನ್ನ ಮಾಡ್ತೀವಿ ಅನ್ನುವಂತ ಒಂದು ಮಾತನ್ನ ಸಹ ಹೇಳಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಈ ಹಣವನ್ನ ಮರಿಸ್ವಾಮಿ ಅನ್ನುವ ವ್ಯಕ್ತಿಯ ಮೇಲೂ ಕೂಡ ಐಟಿ ರೈಡ್ ಆಗಿರುವಂತದ್ದು. ಆ ಮರಿಸ್ವಾಮಿ ಮುಖ್ಯಮಂತ್ರಿಗಳಿಗೆ, ಸಿದ್ದರಾಮಯ್ಯನವರಿಗೆ ಪರಮಾಪ್ತರು ಕೂಡ ಆಗಿರುವಂತದ್ದು. ಸೊ ಹಾಗಾಗಿ ಅಂದ್ರೆ ಕಾಂಗ್ರೆಸ್ನ ಈಗಾಗಲೇ ಒಂದು ಆರೋಪವನ್ನು ಕೂಡ ಮಾಡಲಾಗಿತ್ತು. ಕೊನೆ ಗಳಿಗೆಯಲ್ಲಿ ಕಾಂಗ್ರೆಸ್ನವರು ಕಾಂಟ್ರಾಕ್ಟರ್ಗಳಿಗೆ ಬೇಕಾಬಿಟ್ಟಿಯಾಗಿ ಹಣವನ್ನ ಬಿಡುಗಡೆ ಮಾಡಿದ್ದಾರೆ, ಆ ಹಣವನ್ನ ಚುನಾವಣೆಗೆ ಬಳಕೆ ಮಾಡ್ಕೊಳ್ತಾರೆ ಅನ್ನೋ ಆರೋಪವನ್ನು ಕೂಡ ಬಿಜೆಪಿ ಗಂಭೀರವಾಗಿ ಮಾಡಿತ್ತು. ಆ ಹಿನ್ನೆಲೆಯಲ್ಲಿ ಈ ಹಣ ಕಾಂಗ್ರೆಸ್ದ ಅನ್ನೋ ಲೆಕ್ಕಾಚಾರವು ಕೂಡ ಶುರುವಾಗ್ತಿರುವಂತದ್ದು. ಪುಟ್ಟರಾಜು,
ಖಂಡಿತ ಈಶ್ವರ್, ಏನಂತ ಹೇಳಿದ್ರೆ ಮರಿಸ್ವಾಮಿ ಯಾರು ಅಂತ ಕೇಳುವಂತ ಸಂದರ್ಭಗಳಲ್ಲಿಯೇ ಆತ ಏನು ಸಿಎಂ ಸಿದ್ದರಾಮಯ್ಯ ಅವರ ಬಲಗೈ ಬಂಟ ಅಂತಾನೆ ಮೈಸೂರು ಭಾಗದಲ್ಲಿ ಗುರುತಿಸಿಕೊಂಡಂತಹ ಒಬ್ಬ ವ್ಯಕ್ತಿ. ಸಾಕಷ್ಟು ಒಂದು ಪ್ರಕರಣಗಳಲ್ಲಿ ಆತನ ಮೇಲೆ ಇರುವಂತದ್ದು, ಜೊತೆಗೆ ಆತನು ಸಂಗ್ರಹಿಸುತ್ತಿರುವಂತಹ ಹಣ ಚುನಾವಣೆಗೆ ಬಳಕೆ ಆಗತ್ತೆ, ಸಿದ್ದರಾಮಯ್ಯನವರಿಗೂ ಸಹ ಅನುಕೂಲ ಆಗತ್ತೆ ಅನ್ನುವಂತಹ ಮಾತುಗಳು ಬಿಜೆಪಿಯ ವಲಯದಲ್ಲಾಗಿರ್ಬೋದು, ಪ್ರತಿಪಕ್ಷದ ವಲಯದಲ್ಲಾಗಿರ್ಬೋದು ಕೇಳಿ ಬಂದಿತ್ತು. ಆ ಹಿನ್ನೆಲೆಯಲ್ಲಿ ಐಟಿ ರೈಡ್ ಏನ್ ಈಗಾಗಿ ನಡೆದಿರುವಂತದ್ದು ಅದು ನಿಜಕ್ಕೂ ಎಲ್ಲ ಒಂದು ರೀತಿಯಲ್ಲಿ ಕಾಂಗ್ರೆಸ್ ಅನ್ನ ಕಟ್ಟು ಹಾಕುವಲ್ಲಿ ಒಂದು ಪ್ರಮುಖ ಪಾತ್ರ ವಹಿಸುತ್ತಾ ಅನ್ನೋದನ್ನ ಕಾದ್ ನೋಡ್ಬೇಕಾಗತ್ತೆ ಈಶ್ವರ್. ಥ್ಯಾಂಕ್ ಯು ಪುಟ್ಟರಾಜು ಅವರೇ, ಧನ್ಯವಾದಗಳು. ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ ಪುಟ್ಟರಾಜು. ಸೊ ಒಟ್ಟಿನಲ್ಲಿ ಚುನಾವಣೆಯ ಹಿನ್ನೆಲೆಯಲ್ಲಿ ಐಟಿ ರೈಡ್ ತುಂಬಾ ಜೋರಾಗಿ ಆಗ್ತಾ ಇದೆ. ಅದರಲ್ಲಿ ಮರಿಸ್ವಾಮಿ ಸ್ಪಷ್ಟವಾಗಿ ಸಿದ್ದರಾಮಯ್ಯನವರ ಆಪ್ತ ಮರಿಸ್ವಾಮಿ ಕಾಂಟ್ರಾಕ್ಟರ್, ಸಿದ್ದರಾಮಯ್ಯನವರ ಜೊತೆ ಅನೇಕ ಸಂದರ್ಭಗಳಲ್ಲಿ ಜೊತೆಗಿರುವಂತಹ ಫೋಟೋ ಕೂಡ ಕಾಣಿಸ್ಕೊಂಡಿದೆ. ಹಾಗಾಗಿ ಆ ಹಿನ್ನೆಲೆಯಲ್ಲಿ ಈ ಐಟಿ ರೈಡ್ ನಡೆದಿರುವಂಥದ್ದು ಒಂದು ರೀತಿಯಲ್ಲಿ ಕಾಂಗ್ರೆಸ್ನವರು ಚುನಾವಣೆಗೆ ಹಂಚಲು ಸಂಗ್ರಹಿಸಿದ್ದ ಹಣವ ಅನ್ನೋ ಅನುಮಾನ ಶುರುವಾಗ್ತಿರುವಂಥದ್ದು. ಸೊ ಇವತ್ತಿನ ಮಹಾಸುದ್ದಿಗಳು ಐಟಿ ರೈಡ್ ಇನ್ನೂ ಕೂಡ ಸ್ಪೆಷಲ್ ಸುದ್ದಿಗಳನ್ನು ನಾನು ಕೊಡ್ತೀನಿ. ಅದಕ್ಕಿಂತ ಮೊದಲು ಈಗ ಇವತ್ತಿನ ಮಹಾಸುದ್ದಿಗಳು 4 ಯಾವುದು ಅನ್ನೋದನ್ನ ಮೊದಲು ನೋಡೋಣ. ಇವತ್ತಿನ ಮಹಾಸುದ್ದಿಗಳು 4 ಮೂರೂ ಪಕ್ಷಗಳ ಮುಖಂಡರು ಕೂಡ ಪ್ರಖರವಾದಂಥ ತಮ್ಮ ಪ್ರಚಾರದ ಮೂಲಕ ವೋಟ್ ಬೇಕು ಸಾರ್ ವೋಟು ಅನ್ನೋ ರೀತಿಯಲ್ಲಿ ಎಲ್ಲರೂ ಕೂಡ ಮನೆ ಬಾಗಿಲಿಗೆ, ಕೆಲವರು ದೆಹಲಿಯಿಂದ ಬಂದಿರುವಂಥ ರಾಹುಲ್ ಗಾಂಧಿ ಕರಾವಳಿ ಭಾಗದಲ್ಲೂ ಕೂಡ ಓಡ್ತಾ ಇದ್ದಾರೆ. ಚಿತ್ರದುರ್ಗದಲ್ಲಿ ಕುಮಾರಸ್ವಾಮಿ ಅವರು ಪ್ರಚಾರ ಮಾಡ್ತಿದ್ದಾರೆ. ದೆಹಲಿಯಿಂದಲೇ ಕೂತ್ಕೊಂಡು ಮೋದಿಯವರು ವಾಟ್ಸಪ್ ಮೂಲಕ ಒಂದು ರೀತಿಯಲ್ಲಿ ಚುನಾವಣಾ ಪ್ರಚಾರವನ್ನ ಮಾಡ್ತಾ ಇರುವಂಥದ್ದು. ಇನ್ನು ಲಿಂಗಾಯತರ ಕೋಪ ತುಂಬಾ ತೀವ್ರವಾಗಿರುವಂಥದ್ದು. ಮೈಸೂರಿನ ಭಾಗದಲ್ಲಿ ತುಂಬಾ ವ್ಯಾಪಕವಾಗಿ ಅದು ಯಾವ ರೀತಿಯಾಗಿ ಬಿಜೆಪಿಯನ್ನ ಆಪೋಷಣ ತೆಗೆದುಕೊಳ್ಳುತ್ತೆ ಆ ಭಾಗದಲ್ಲಿ ಅನ್ನೋ ಲೆಕ್ಕಾಚಾರ ನಡೀತಿರುವಂಥದ್ದು. ಇನ್ನು ಆಪರೇಷನ್ ರೆಡ್ಡಿ ಯಥಾ ಪ್ರಕಾರ ತನ್ನ ಹಳೆಯ ತಂತ್ರಗಾರಿಕೆಗೆ, ಹಳೆಯ ಪ್ರಾಕ್ಟೀಸಿಗೆ ಜನಾರ್ದನ್ ರೆಡ್ಡಿಯವರು ಮುಂದಾದ್ರ ಮೊಳಕಾಲ್ಮೂರಿನಲ್ಲಿ ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್ ಎಲ್ಲ ಸದಸ್ಯರನ್ನು ಕೂಡ ಆಪರೇಷನ್ ಕಮಲಕ್ಕೆ ಮಾಡ್ತಾ ಇದ್ದಾರೆ. ಇನ್ನು ಅಂಬರೀಷ್ ಅವರು ಚುನಾವಣೆಗೆ ನಿಲ್ಲೋದಿಲ್ಲ ಅಂತಂದ್ರೂ ಕೂಡ ವರ್ಚಸ್ಸನ್ನು ಬಳಸ್ಕೊಳ್ಳೋಕೆ JDS ಅಂಬರೀಷ್ ಅವರಿಗೆ ಗಾಳವನ್ನು ಹಾಕ್ತಾ ಇರುವಂಥ ಲೆಕ್ಕಾಚಾರಗಳು ಮಂಡ್ಯದಿಂದ ನಡೀತಾ ಇರುವಂಥದ್ದು. ಇದು 4 ಪ್ರಮುಖವಾದಂಥ ಸ್ಟೋರಿ. ಮೊದಲನೇ ಸ್ಟೋರಿ, ವೋಟ್ ಬೇಕು ಸಾರ್ ವೋಟು. ಸೊ ಕಮಲ ಕಲಿಗಳಿಗೆ ಆಪ್ ಮೂಲಕ ಮೋದಿಯವರು ಕ್ಲಾಸನ್ನು ತೆಗೆದುಕೊಂಡಿದ್ದಾರೆ. ಅಂದರೆ ಯಾವ ರೀತಿಯಾಗಿ ಚುನಾವಣಾ ಪ್ರಚಾರವನ್ನು ಮಾಡಬೇಕು, ಎಲ್ಲೆಲ್ಲಿ ಪ್ರಚಾರ ಮಾಡಬೇಕು, ಯಾವ ರೀತಿಯಾಗಿ ಕೇಂದ್ರ ಸರ್ಕಾರದ ಸಾಧನೆಗಳನ್ನು ಜನರಿಗೆ ತಲುಪಿಸಬೇಕು ಅನ್ನೋದನ್ನು ಆಪ್ ಮೂಲಕವೇ ಇಲ್ಲಿನ ರಾಜ್ಯ ಬಿಜೆಪಿ ಮುಖಂಡರಿಗೆ ತಲುಪಿಸಿರುವಂಥದ್ದು. ಇನ್ನು ಅಭಿವೃದ್ಧಿ ಅಜೆಂಡಾವನ್ನು ಪ್ರಚಾರ ಮಾಡುವಂತೆ ಕೂಡ ಮೋದಿಯವರು ಸಂದೇಶವನ್ನು ಕೊಟ್ಟಿದ್ದಾರೆ ಆಪ್ ಮೂಲಕವೇ. ಸೊ ಅದ್ರ ಜೊತೆಗೆ ನಮೋ ಆಗಮನಕ್ಕೆ ಕಾಯ್ತಿದ್ದಾರೆ ಬಿಜೆಪಿ ಅಭ್ಯರ್ಥಿಗಳು. ರಾಜ್ಯಕ್ಕೆ ಮೋದಿಯವರು ಯಾವಾಗ ಬರ್ತಾರೆ ಅನ್ನೋ ಲೆಕ್ಕಾಚಾರಗಳು ಕೂಡ ಒಂದು ರೀತಿಯಲ್ಲಿ ಮೋದಿಯವರ ವರ್ಚಸ್ಸು ಬಂದ ನಂತರದಲ್ಲಿ ಗೇಮ್ ಚೇಂಜರ್ ಮೋದಿಯವರು ಯಾವ ರೀತಿಯಾಗಿ ಎಷ್ಟು ಪ್ರದೇಶಗಳಲ್ಲಿ 150 ಮಿಷನ್ಗೆ ಅವರ ಸಹಾಯಕ್ಕೋಸ್ಕರ ಅವರು ಈಗಾಗಲೇ ಯಾಚಿಸ್ತಾ ಇದ್ದಾರೆ. ಯಾವಾಗ ಮೋದಿಯವರು ಬೆಂಗಳೂರಿಗೆ ಬರ್ತಾರೆ ಅನ್ನೋದನ್ನ ಲೆಕ್ಕಾಚಾರ ಹಾಕ್ತಾ ಇರುವಂಥದ್ದು. ಇನ್ನು ಕರಾವಳಿಯಲ್ಲಿ ರಾಹುಲ್ ಕೂಡ ಕಲರ್ಫುಲ್ ಕ್ಯಾಂಪೇನ್ ಮಾಡಿದ್ದಾರೆ. ಕರಾವಳಿಯಲ್ಲಿ ರಾಹುಲ್ ಗಾಂಧಿ ಪ್ರಚಾರದ ವೇಳೆ ಬಿಜೆಪಿಯ ಮುಖಂಡರ ಅಥವಾ ಜನಸಾಮಾನ್ಯರ ಮತದಾರರ ಗೊತ್ತಿಲ್ಲ, ಒಟ್ಟಿನಲ್ಲಿ ಮೋದಿಯ ಒಂದು ಜಪವನ್ನು ಅಲ್ಲಿ ಜಪಿಸ್ತಿರುವಂಥದ್ದು. ಹಾಗಾಗಿ ರಾಹುಲ್ ಗಾಂಧಿ ಅವರು ಕೂಡ ಅರ್ಧಕ್ಕೆ ತಮ್ಮ ಭಾಷಣವನ್ನು ಕೂಡ ನಿಲ್ಲಿಸಿರುವಂಥದ್ದು. ಇನ್ನು ಚಿತ್ರದುರ್ಗದಲ್ಲಿ HD ಕುಮಾರಸ್ವಾಮಿ ಅವರು ಕುಮಾರ ಪರ್ವಕ್ಕೆ ಜನಸಾಗರವು ಕೂಡ ಹರಿದು ಬರ್ತಾ ಇದೆ. ಕುಮಾರಸ್ವಾಮಿ ಅವರು ಚಿತ್ರದುರ್ಗಕ್ಕೆ ಬಂದಿರುವಂಥ ಮೊಳಕಾಲ್ಮೂರಿಗೆ ಕಾಲಿಟ್ಟಿರುವಂಥ ಜನಾರ್ದನ ರೆಡ್ಡಿ ವಿಚಾರವಾಗಿ ತುಂಬ ವ್ಯಂಗ್ಯವಾಗಿ, ತುಂಬ ಮಾರ್ಮಿಕವಾಗಿ ಚಿತ್ರದುರ್ಗದಲ್ಲಿರುವಂಥ ಬೆಟ್ಟ ಗುಡ್ಡಗಳೆಲ್ಲ ಹುಷಾರು ಅಂತ ಹೇಳಿದ್ದಾರೆ. ಅದು ನೇರವಾಗಿ ಹೇಳದೇ ಇದ್ರೂ ಕೂಡ ಅದು ಪರೋಕ್ಷವಾಗಿ ಜನಾರ್ದನ ರೆಡ್ಡಿ ಅವರಿಗೆ ತಗಲಿದಂಥ ಮಾತದು. ಸೊ ಇನ್ನು ಮತಬೇಟೆ ಪ್ರಖರಗೊಳಿಸಲು 3 ಪಕ್ಷಗಳು ಈಗ ಕಸರತ್ತನ್ನು ನಡೆಸ್ತಾ ಇದೆ. ಒಂದು ಕಡೆ ಚಿತ್ರದುರ್ಗದಲ್ಲಿ ಕುಮಾರಸ್ವಾಮಿ ಅವರು ಭಾಷಣವನ್ನು ಮಾಡ್ತಾ ಇರೋದು, ಇನ್ನೊಂದು ಆಪ್ ಮೂಲಕ ಮೋದಿಯವರು, ಜೊತೆಗೆ ರಾಹುಲ್ ಗಾಂಧಿಯವರು ಕೂಡ ಈಗಾಗಲೇ ರಾಜ್ಯ ಪ್ರವಾಸವನ್ನು 360 ಡಿಗ್ರಿ ತಿರುಗಿರುವಂಥ ರಾಹುಲ್ ಗಾಂಧಿ ಮತ್ತೊಮ್ಮೆ ಸೊ ನಾವು ದೃಶ್ಯಗಳಲ್ಲೂ ಕೂಡ ನೋಡ್ತಾ ಇದ್ದೀವಿ. ವೋಟ್ ಬೇಕು ಸಾರ್ ವೋಟು ಅನ್ನೋ ಲೆಕ್ಕಾಚಾರದಲ್ಲಿ ಆಪ್ ಮೂಲಕ ಮೋದಿಯವರು ಮಾತನಾಡ್ತಿರುವಂಥ ದೃಶ್ಯಗಳು ಒಂದು ಕಡೆ ನಿಮಗೆ ಸ್ಪಷ್ಟವಾಗಿ ಕಾಣ್ತಾ ಇರುವಂಥದ್ದು. ಇನ್ನು ಕರಾವಳಿ ಭಾಗಕ್ಕೆ ರಾಹುಲ್ ಅವರ ಇವತ್ತು ಪ್ರಚಾರದಲ್ಲಿ ಬಸ್ ಮೂಲಕ ತೆರಳಿ ಜನರೆಡೆಗೆ ಒಂದು ಪ್ರಚಾರವನ್ನು ನಡೆಸ್ತಾ ಇರುವಂಥದ್ದು. ಇನ್ನು ಮದಕರಿನಾಡಲ್ಲಿ ಚಿತ್ರದುರ್ಗದ ಮದಕರಿನಾಡಲ್ಲಿ ಕುಮಾರಸ್ವಾಮಿಯವರು ಅಬ್ಬರದ ಪ್ರಚಾರವನ್ನು ಮಾಡಿದ್ದಾರೆ. ಅವರ ಜೊತೆ ಸಾಥ್ ಕೊಟ್ಟಿರುವಂಥದ್ದು BSPಯ ಅಧಿನಾಯಕಿ ಮಾಯಾವತಿಯವರು. ದಲಿತರೇ ಇರುವಂಥ ಚಿತ್ರದುರ್ಗ ಜಿಲ್ಲೆ ಅತಿ ಹೆಚ್ಚಾಗಿರುವಂಥ ದಲಿತ ಸಮುದಾಯದ ಮತಗಳನ್ನು ಸೆಳೆಯೋದಕ್ಕೆ ಅಲ್ಲಿ ಈಗಾಗಲೇ ಕುಮಾರಸ್ವಾಮಿಯವರು ಮಾಯಾವತಿಯವರನ್ನು ಚಿತ್ರದುರ್ಗ
ಸಮಾವೇಶಕ್ಕೆ ಕರೆದುಕೊಂಡು ಆಹ್ವಾನವನ್ನು ಕೊಟ್ಟು ಅಲ್ಲಿ ಅವರ ಮೂಲಕ ಮತವನ್ನು ಗಳಿಸುವಂಥ ಲೆಕ್ಕಾಚಾರಕ್ಕೆ ಕುಮಾರಸ್ವಾಮಿ ಅವರು ಕೂಡ ಮುಂದಾಗಿರುವಂಥದ್ದು. ಸೊ ಇದು ಒಟ್ಟಿನಲ್ಲಿ ಮೂರು ಪಕ್ಷಗಳ ಮುಖಂಡರು, ಮೂರು ಪಕ್ಷಗಳ ಘಟಾನುಘಟಿ ನಾಯಕರುಗಳು ಈಗ ರಾಜ್ಯ ಚುನಾವಣೆಯ ಕಾವು ಅವರಿಗೆ ತಗಲಿರುವಂಥದ್ದು. ಹಾಗಾಗಿಯೇ ಈಗ ಮೋದಿ ಅವರು ಎಲ್ಲಿದ್ದಾರೋ ಅಲ್ಲಿಂದನೇ ರಾಜ್ಯದ ನಾಯಕರೊಂದಿಗೆ, ರಾಜ್ಯದ ಬಿಜೆಪಿ ನಾಯಕರೊಂದಿಗೆ ಈಗಾಗಲೇ ಕೇಂದ್ರ ಸರ್ಕಾರ ತಂದಿರುವಂಥ ಅನೇಕ ಉತ್ತಮ ಜಾರಿಗಳನ್ನು ಮತದಾರರ ಹತ್ರ ತಲುಪಿಸಿ ಆ ಮೂಲಕ ಮತಗಳನ್ನು ಕೇಳಿ ಅನ್ನೋ ಒಂದು ಸೂಚನೆಯನ್ನು ಕೊಟ್ಟಿರುವಂಥದ್ದು ಮೋದಿಯವರು. ರಾಹುಲ್ ಗಾಂಧಿಯವರು ಎಲ್ಲ ಭಾಗವನ್ನು ಮುಗಿಸಿ ಕರಾವಳಿ ಭಾಗದಲ್ಲೂ ಕೂಡ ಈಗ ಪ್ರಚಾರವನ್ನು ಮಾಡ್ತಾ ಇರುವಂಥದ್ದು. ಎಲ್ಲ ಜಿಲ್ಲೆಗಳನ್ನು ಕೂಡ ಆಲ್ಮೋಸ್ಟ್ ರಾಹುಲ್ ಗಾಂಧಿ ಅವರು ರೀಚ್ ಆಗಿದ್ದಾರೆ. ಕರಾವಳಿ ಭಾಗದಲ್ಲಿ, ಅದರಲ್ಲೂ ಕೂಡ ಉತ್ತರ ಕನ್ನಡ ಭಾಗದಲ್ಲಿ ಬಾಕಿ ಉಳಿಸ್ಕೊಂಡಿದ್ರು, ಅದನ್ನು ಕೂಡ ಇವತ್ತು ಫುಲ್ಫಿಲ್ ಮಾಡಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಚೀಫ್ ಚಿದಾನಂದ ಪಟೇಲ್ ಅವರು ನೇರವಾಗಿ ಡೆಸ್ಕ್ನಿಂದ ಸಂಪರ್ಕದಲ್ಲಿದ್ದಾರೆ. ಚಿದಾನಂದ್ ಪಟೇಲ್, ಅಂದರೆ ಮೂರು ಪಕ್ಷಗಳಲ್ಲೂ ಕೂಡ 2018ರ ಮಹಾ ಚುನಾವಣೆಗೆ ಯಾರೂ ಕೂಡ ಹಿಂದೆ ಬೀಳ್ತಾ ಇಲ್ಲ. ಪ್ರಚಾರದಲ್ಲಿ ಪ್ರಖರವಾದಂಥ ತಮ್ಮ ಕಾರ್ಯವೈಖರಿಯಲ್ಲಿ ಎಲ್ಲ ರೀತಿಯ ತಯಾರಿಗಳನ್ನು, ಸಿದ್ಧತೆಗಳನ್ನು ಮಾಡ್ಕೊಳ್ತಿದ್ದಾರೆ. ಇವತ್ತು ಮೂರು ಪಕ್ಷಗಳ ಮುಖಂಡರು ತುಂಬ ಹೈಲೈಟ್ಸ್ ಆಗಿರುವಂಥದ್ದು ಯಾರ್ಯಾರು ಯಾವ ರೀತಿಯಲ್ಲಿ ವೋಟ್ ಬ್ಯಾಂಕನ್ನು ಪಡೆಯೋದಕ್ಕೆ ಹೇಗೆಲ್ಲ ಸ್ಟ್ರಾಟಜಿಗಳನ್ನು ಮಾಡಿದ್ರು, ಪ್ರಚಾರವನ್ನು ಮಾಡಿದ್ರು. ಚಿದಾನಂದ್ ಪಟೇಲ್. ಈಶ್ವರ್ ಕಡೂರು, ಈಗಾಗಲೇ ಕರ್ನಾಟಕ ಚುನಾವಣಾ ಕುರುಕ್ಷೇತ್ರ ಆರಂಭವಾಗಿದೆ. ಇದೊಂಥರ ದಂಗಲ್ ರೀತಿಯಾಗಿದೆ. ಯಾಕಂತ ಹೇಳಿದ್ರೆ ಈ ಚುನಾವಣೆ ಲೋಕಸಭಾ ಚುನಾವಣೆಗೆ ದಿಕ್ಸೂಚಿ ಅನ್ನೋದು ರಾಷ್ಟ್ರೀಯ ಪಕ್ಷಗಳಾಗಿರ್ತಕ್ಕಂಥ ಬಿಜೆಪಿ ಮತ್ತು ಕಾಂಗ್ರೆಸ್ನ ಪ್ರಾಮುಖ್ಯತೆಗೆ ಕಾರಣವಾಗಿದೆ. ಇನ್ನು ಇದೇ ಚುನಾವಣೆ ರಾಜಸ್ಥಾನ್ ಮತ್ತು ಮಧ್ಯಪ್ರದೇಶ ಚುನಾವಣೆಯ ದಿಕ್ಸೂಚಿ ಕೂಡ ಆಗಲಿದೆ ಅಂತ ಹೇಳಲಾಗ್ತದೆ. ಮತ್ತೊಂದು ಕಡೆ JDS ಈ ಚುನಾವಣೆ ಪಕ್ಷದ ಮತ್ತು ನಾಯಕರ ಅಳಿವುಳಿವಿನ ಪ್ರಶ್ನೆ ಎದುರಾಗಿದೆ. ಯಾಕಂತ ಹೇಳಿದ್ರೆ ಈ ಚುನಾವಣೆಯಲ್ಲಿ ಸೋತರೆ ಇನ್ನು 5 ವರ್ಷಗಳ ಕಾಲ ಪಕ್ಷವನ್ನು ಮುನ್ನಡೆಸಬೇಕಾಗಿದೆ ಮತ್ತು ಅಧಿಕಾರ ಇಲ್ಲದೆ ಅನೇಕ ವರ್ಷಗಳ ಕಾಲ ಕಂಗಾಲಾಗಿರ್ತಕ್ಕಂಥ HD ಕುಮಾರಸ್ವಾಮಿ ಮತ್ತು HD ದೇವೇಗೌಡರು ಈ ಚುನಾವಣೆಯಲ್ಲಿ ಶತಾಯಗತೆ ಅಧಿಕಾರ ಇಡಬೇಕಂತ ಹೊರಟಿದ್ದಾರೆ. ಹಾಗಾಗಿ ಬಿಸಿಲು ಮಳೆ ಯಾವುದಕ್ಕೂ ಲೆಕ್ಕಿಸದೆ ಮತ್ತು ಪ್ರತಿತಂತ್ರವನ್ನು ಎಣೆಯುತ್ತಾ ಪ್ರಚಾರವನ್ನು ಆರಂಭಿಸಿದ್ದಾರೆ. ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಇಷ್ಟು ದಿವಸ ಯಾಕೆ ರಾಜ್ಯಕ್ಕೆ ಬಂದಿಲ್ಲ, ಕೇವಲ 3 ಸಭೆಗಳಲ್ಲಿ ಮಾತ್ರ ಕಾಣಿಸ್ಕೊಂಡ್ರು, ಮತ್ತೆ ಬಂದಿಲ್ಲ ಅಂತೇಳಿ ಒಂದು ಟೀಕೆಗೆ ಕಾರಣರಾಗಿದ್ರು. ಆದರೆ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಪ್ರಮುಖವಾಗಿ ಈಗಾಗಲೇ ಯಾರು ಅಭ್ಯರ್ಥಿಗಳಿದ್ದಾರೆ ಆ ಅಭ್ಯರ್ಥಿಗಳನ್ನ ವಾರ್ಮ್ ಅಪ್ ಮಾಡಬೇಕಾಗಿತ್ತು. ಅಂದರೆ ನೀವು ಎದುರುಬೇಡಿ, ನಾನಿದ್ದೀನಿ ಮತ್ತು ನೀವು ಗೆಲ್ತೀರಾ ಅನ್ನೋ ಒಂದು ವಾರ್ಮ್ ಅಪ್ ಮಾಡಬೇಕಾಗಿತ್ತು. ಅವರಿಗೆ ಹುಮ್ಮಸ್ಸನ್ನು ಮತ್ತು ಉತ್ಸಾಹವನ್ನು ತುಂಬಬೇಕಾಗಿತ್ತು. ಹಾಗಾಗಿ ಇವತ್ತು ಆ್ಯಪ್ ಮುಖಾಂತರ ಬಹುತೇಕ ಶಾಸಕರುಗಳಿಗೆ ಇವತ್ತು ಅವರಿಗೆ ಮತ್ತಷ್ಟು ಒಂದು ಎನರ್ಜಿ ಕೊಟ್ಟರು ಅಂತ ಹೇಳಿದ್ರು ತಪ್ಪಾಗಲಾರದು. ಯಾಕಂತ ಹೇಳಿದ್ರೆ ಈಗಾಗಲೇ ಅನೇಕ ಅಭ್ಯರ್ಥಿಗಳು ಎಲ್ಲೊಂದು ಕಡೆ ಈ ಚುನಾವಣಾ ಸಮೀಕ್ಷೆ ಮತ್ತಿತರ ಕಾರಣಗಳಿಂದ ಎಲ್ಲೊಂದು ಕಡೆ ಅತಂತ್ರ ವಿಧಾನಸಭೆ ಆಗುತ್ತೆ. ಹಾಗಾಗಿ ನಾವೆಲ್ಲ ಸ್ವತಂತ್ರವಾಗಿ ಸರ್ಕಾರ ರಚನೆ ಮಾಡೋದು ಕಷ್ಟ ಅನ್ನೋದು ಒಂದು ಎಲ್ಲೊಂದು ಕಡೆ ಸುದ್ದಿ ಹಬ್ಬಿರುವಂಥದ್ದು. ಹಾಗಾಗಿ ಬಹುತೇಕ ಬಿಜೆಪಿಯ 4 ಪಟ್ಟಿಗಳಲ್ಲಿ ಎಲ್ಲೊಂದು ಕಡೆ ಪಟ್ಟಿ ವೀಕ್ ಇದೆ ಅನ್ನೋ ಒಂದು ಸುದ್ದಿ ಹರಿದಾಡಿರುವಂಥದ್ದು ಮತ್ತು 4 ಪಟ್ಟಿಯಲ್ಲಿ ಗೆಲ್ಲುವ ಅಭ್ಯರ್ಥಿಗಳು ಕಡಿಮೆ ಇದ್ದಾರೆ ಎಂಬ ಒಂದು ಮಾತು ಕೇಳಿ ಬಂದಿರುವ ಹಿನ್ನೆಲೆಯಲ್ಲಿ ಬಹುತೇಕ ಬಿಜೆಪಿಯ ನಾಯಕರು ಮತ್ತು ಕಾರ್ಯಕರ್ತರ ಉತ್ಸಾಹ ಕುಗ್ಗಿತ್ತು. ಹಾಗಾಗಿ ಕುಗ್ಗಿರುವ ಉತ್ಸಾಹವನ್ನು ಮೇಲೆತ್ತಲು ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಆ್ಯಪ್ ಮುಖಾಂತರ ಬಹಳಷ್ಟು ಶಾಸಕರ ಜೊತೆ ನೇರವಾಗಿ ಮುಖಾಮುಖಿಯಾಗಿ ಸಂಪರ್ಕವನ್ನು ಮಾಡಿದ್ರು. ಎಲ್ಲೊಂದು ಕಡೆ ಬಿಜೆಪಿಗೆ ಇದು ಮತ್ತಷ್ಟು ಉತ್ಸಾಹಕ್ಕೆ ಕಾರಣವಾಯಿತು. ಈಶ್ವರ್, ಇವತ್ತಿನ ಪ್ರಮುಖವಾದಂಥ ಮಹಾಸುದ್ದಿಗಳಲ್ಲಿ 2ನೇ ಸ್ಟೋರಿ ಲಿಂಗಾಯತರ ಕೋಪ. ಸೊ ಸಹಜವಾಗಿ ವರುಣಾ ಕ್ಷೇತ್ರಕ್ಕೆ 20 ದಿನ ಮೊದಲೇ ಹೋಗಿ ಒಬ್ಬ ಅದ್ಧೂರಿಯಾದಂಥ ಒಂದು ಪ್ರಚಾರ ಮತ್ತು ಹಳ್ಳಿಗೆ ಭೇಟಿ ಕೊಟ್ಟಂಥ ವಿಜಯೇಂದ್ರ ಇನ್ನೇನು ನಾಮಿನೇಷನ್ ಫೈಲ್ ಮಾಡಬೇಕು ಸಹಸ್ರಾರು ಸಂಖ್ಯೆಯಲ್ಲಿ. ಅಷ್ಟರಲ್ಲಿ ಒಂದು ಹೈಕಮಾಂಡ್ನಿಂದ ಸೂಚನೆ ಬಂದ ಹಿನ್ನೆಲೆಯಲ್ಲಿ ವಿಜಯೇಂದ್ರ ಅವರಿಗೆ ಟಿಕೆಟ್ ಕೈ ತಪ್ಪುತ್ತೆ. ನಂತರ ಆದಂಥ ಮರುದಿನ ಇಡೀ ಬಿಜೆಪಿಯ ಮೈಸೂರಿನ ಮುಖಂಡರಲ್ಲೂ ಕೂಡ ಬೀದಿಗಿಳಿತಾರೆ, ಪ್ರೊಟೆಸ್ಟ್ಗಳಾಗ್ತದೆ, ಹೈಡ್ರಾಮಾ ಕ್ರಿಯೇಟ್ ಆಗುತ್ತೆ. ನಂತರದಲ್ಲಿ ಇನ್ನೂ ಕೂಡ ವಿಜಯೇಂದ್ರ ಅವರು ಬಹುತೇಕ ಫೈನಲ್ ಆಗಿದೆ ವರುಣಾ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡೋದಿಲ್ಲ ಅಂತ. ಆದರೆ ಮಳೆ ನಿಂತಿರೋ ಅವ್ರದ್ದು ಹನಿ ಬಿಡೋದಿಲ್ಲ ಅನ್ನೋ ಲೆಕ್ಕಾಚಾರದಲ್ಲಿ ವಿಜಯೇಂದ್ರ ವಿಚಾರವಾಗಿ ಅಲ್ಲಿ ದೊಡ್ಡ ಮಟ್ಟದ ಒಂದು ಸ್ಟ್ರಾಟಜಿಯೇ ಅಲ್ಲಿ ಹೆಣಿತಾ ಇರುವಂಥದ್ದು. ಏನು ವಿಜಯೇಂದ್ರಗಾದ ಅವಮಾನಕ್ಕೆ ಪ್ರತೀಕಾರಕ್ಕೆ ಮುಂದಾದ ಸಮುದಾಯ. ಸೊ ಯಾವಾಗ ವಿಜಯೇಂದ್ರ ಅವರಿಗೆ ಟಿಕೆಟ್ ಕೈ ತಪ್ಪೋ ಇಡೀ ಒಂದು ವೀರಶೈವ ಲಿಂಗಾಯತ ಸಮುದಾಯ ಇದಕ್ಕೆ ಪ್ರತೀಕಾರವನ್ನು ತೆಗೆದುಕೊಳ್ಳೋದಕ್ಕೆ ಮುಂದಾಗಿರುವಂಥದ್ದು. ಅದಕ್ಕಾಗಿ ಅದು ಏನೇನು ಮಾಡ್ತಾ ಇದೆ ಅನ್ನೋದು. ವಿಜಯೇಂದ್ರಗಾದ ಅವಮಾನ ನಾಳೆ BSYಗೂ ಆಗಲಿದೆ ಅಂತಿದ್ದಾರೆ. ಈಗಾಗಲೇ ಅದು ಸಾಮಾಜಿಕ ಜಾಲತಾಣಗಳಲ್ಲಿ ಇವತ್ತು ವಿಜಯೇಂದ್ರ ಅವರಿಗೆ ಟಿಕೆಟ್ ತಪ್ಪಿಸಿದ್ರು, ನಾಳೆ ಯಡಿಯೂರಪ್ಪನವರಿಗೆ ಮುಖ್ಯಮಂತ್ರಿ ಸ್ಥಾನವನ್ನು ತಪ್ಪಿಸ್ತಾರೆ. ಹಾಗಾಗಿ ನಾವೆಲ್ಲ ಸೇರಿ ಏನು ಮಾಡಬೇಕು ಅನ್ನೋದನ್ನ
ಅವರು ಕರೆ ಕೊಟ್ಟಿರೋದನ್ನ ನೋಡೋದಾದ್ರೆ ವರುಣಾದಲ್ಲಿ ನೋಟಾ ಹಾಕುವಂತೆ ಕರೆ ಕೊಡುತ್ತಿರುವ ಸಮುದಾಯದ ಮುಖಂಡರು ಈಗಾಗಲೇ ಹಲವಾರು ಪಾಂಪ್ಲೆಟ್ಸ್ಗಳನ್ನು ಕೂಡ ಮಾಡಿಕೊಂಡು ಅದನ್ನ ಈಗಾಗಲೇ ಹಂಚುವಂತ ಪ್ರಕ್ರಿಯೆ ಕೂಡ ಮುಂದಾಗಿದ್ದಾರೆ. ಅತಿ ಹೆಚ್ಚು ನೋಟಾ ಅಲ್ಲೇನಾದರೂ ನಡೆದ್ರೆ, ಒಂದು ವೇಳೆ ಯತೀಂದ್ರ ಅವರಿಗಿಂತ ಹೆಚ್ಚಾಗಿ ನೋಟಾ ಬಿದ್ದರೆ ಮತ್ತೊಂದು ಮರು ಚುನಾವಣೆ ಆಗುತ್ತೆ. ಅದು ವಿಜಯೇಂದ್ರರ ಕಾರಣಕ್ಕೆ ಅಲ್ಲಿ ಈ ಚುನಾವಣೆ ಆಯಿತು ಅನ್ನೋ ಒಂದು ಮೆಸೇಜ್ ಅನ್ನ ಕೊಡೋ ಪ್ರಯತ್ನ ನಡೀತಾ ಇದೆ. ಅದು ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೋ ಗೊತ್ತಿಲ್ಲ, ಬಟ್ ಅಂಥದ್ದೊಂದು ಲೆಕ್ಕಾಚಾರ ವೀರಶೈವ ಸಮುದಾಯದ ಮತದಾರರಲ್ಲಿದೆ. ಇನ್ನು ಪ್ರತೀಕಾರಕ್ಕೆ ಪ್ರತಿತಂತ್ರ ಹೆಣೆಯುತ್ತಿರೋ RSS, ಹಾಗಂತ ವೀರಶೈವ ಸಮುದಾಯದವರು ಈ ರೀತಿ ಲೆಕ್ಕಾಚಾರ ಹಾಕಿದ್ರೆ RSS ಸುಮ್ಮನಿರೋಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಒಂದು ಪ್ರತಿತಂತ್ರವನ್ನ ಆ ವೀರಶೈವ ಸಮುದಾಯದವರು ಏನು ಮೈಸೂರು ಭಾಗದಲ್ಲಿ, ನಂಜನಗೂಡು ಭಾಗದಲ್ಲಿ, ಗುಂಡ್ಲುಪೇಟೆ ಭಾಗದಲ್ಲಿ ಹಮ್ಮಿಕೊಂಡಿದ್ದಾರೆ, ಅದಕ್ಕೆ ಪ್ರತಿತಂತ್ರವನ್ನ ಹೆಣೆಯೋದಕ್ಕೆ ರೆಡಿ ಆಗ್ತಿದೆ. ಅದಕ್ಕೆ ಪ್ರತಿತಂತ್ರ ಅಂದ್ರೆ ವರುಣಾ ಕ್ಷೇತ್ರದ ಜವಾಬ್ದಾರಿಯನ್ನ ವಿಜಯೇಂದ್ರ ಅವರ ಕೈಲೇ ಕೊಟ್ಟು ಒಂದು ರೀತಿಯಲ್ಲಿ ವಿಜಯೇಂದ್ರರ ತಲೆಗೆ ವರುಣಾ ಜವಾಬ್ದಾರಿಯನ್ನು ಕಟ್ಟುವ ತಂತ್ರವನ್ನ ಮಾಡೋದಕ್ಕೆ RSS ನಿನ್ನೆ ಸಭೆಯನ್ನು ಕೂಡ ಮಾಡಿದೆ. ಈ ಸಭೆಯಲ್ಲಿ ಒಂದು ನಿರ್ಧಾರವನ್ನು ಕೂಡ ಕೈಗೊಂಡಿದ್ದಾರೆ. ವರುಣಾ ಕ್ಷೇತ್ರದ ಸಂಪೂರ್ಣ ಜವಾಬ್ದಾರಿ ಏನು ಬಸಪ್ಪ ತೋಟದಪ್ಪ ಬಸಪ್ಪನವರ ಗೆಲ್ಲಿಸಿಕೊಂಡು ಬರುವಂತ ಸಂಪೂರ್ಣ ಹೊಣೆಗಾರಿಕೆಯನ್ನ ವಿಜಯೇಂದ್ರರ ಮೇಲೆ ವಹಿಸೋಣ ಅನ್ನೋ ಲೆಕ್ಕಾಚಾರವನ್ನು RSS ಅವರು ಮಾಡ್ತಾ ಇರುವಂತದ್ದು. ಸೊ ವೀರಶೈವ ಲಿಂಗಾಯತ ವರ್ಸಸ್ RSS ನಡುವೆ ಈಗಾಗಲೇ ಆ ಮೈಸೂರು ಭಾಗದಲ್ಲಿ ಒಂದು ತಿಕ್ಕಾಟ ಶುರುವಾಗ್ತಾ ಇದೆ. ಸೊ ಇದು ಎಲ್ಲಿಗೆ ಹೋಗಿ ಮುಟ್ಟುತ್ತೆ ಅನ್ನೋದು ಕೂಡ, ಸೊ ಒಟ್ಟಿನಲ್ಲಿ ಈ ವಿಚಾರ ಎಲ್ಲೆಲ್ಲಿಗೆ ಹೋಗಿ ತಲುಪುತ್ತೋ ಗೊತ್ತಿಲ್ಲ. ಬಟ್ ಈಗಾಗಲೇ ವೀರಶೈವ ಸಮುದಾಯದಲ್ಲಿ ಯಾರ್ಯಾರು ಏನೇನು ಮಾಡ್ತಾ ಇದ್ದಾರೆ ಅನ್ನೋದು ಸ್ವತಃ ಈ ಬಗ್ಗೆ ಮಾತನಾಡೋದಕ್ಕೆ, ಮೈಸೂರಿನ ರಾಜಕಾರಣದಲ್ಲಿ ಬಿಜೆಪಿಯ ವಿಚಾರದಲ್ಲಿ ಏನೇನೆಲ್ಲ ನಡೀತಾ ಇದೆ ಅನ್ನೋದನ್ನು ಮಾತಾಡೋಕ್ಕೆ ನಮ್ಮ ಜೊತೆ ಇಬ್ಬರು ಅತಿಥಿಗಳಿದ್ದಾರೆ. ಅವರು ಹರ್ಷ ಆರಾಧ್ಯ ಮತ್ತು ಶ್ರೀಕಂಠ ಆರಾಧ್ಯರು, ಬಿಜೆಪಿಯ ಮುಖಂಡರು ಮತ್ತು ಆರಾಧ್ಯ ಮಹಾಸಭಾದ ಸದಸ್ಯರು ಕೂಡ ಆಗಿರುವಂತವರು. ಇಬ್ಬರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಹರ್ಷ ಮತ್ತು ಶ್ರೀಕಂಠ ಅವರೇ, ನಮಸ್ತೆ ಸರ್. ನಮಸ್ತೆ ಸರ್. ಸರ್, ಮೊದಲು ಶ್ರೀಕಂಠ ಅವ್ರನ್ನ ಕೇಳ್ತೀನಿ. ಶ್ರೀಕಂಠ ಅವರೇ, ಯಾಕೆ ವಿಜಯೇಂದ್ರ ಅವರಿಗೆ ಕೈ ತಪ್ಪು? ಅದು ಪಕ್ಷದ ನಿರ್ಧಾರವಾಗೋಯ್ತು. ಇದನ್ನ ನೀವು ಸಮುದಾಯದ ಪ್ರತಿಷ್ಠೆಯಾಗಿ ಯಾಕೆ ತೆಗೆದುಕೊಂಡಿದ್ದೀರಾ? ತಪ್ಪಲ್ವಾ ಇದು? ಒಬ್ಬ ವಿಜಯೇಂದ್ರರವನ್ನಾಗ್ಲಿ ಅಥವಾ ಯಡಿಯೂರಪ್ಪನವರನ್ನಾಗ್ಲಿ ಒಂದು ಸಮುದಾಯಕ್ಕೆ ಸೀಮಿತಗೊಳಿಸೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಶ್ರೀಕಂಠ ಅವರೇ? ಸರ್, ಸಮುದಾಯಕ್ಕೆ ಸೀಮಿತ ಮಾಡದಲ್ಲ, ಎಲ್ಲ ಸಮುದಾಯಕ್ಕೂ ಯಡಿಯೂರಪ್ಪನವರು ಸಮಾನ ಆದ್ಯತೆಗಳನ್ನು ಕೊಡ್ತಾ ಬಂದಿದ್ದಾರೆ. ಆದರೂ ಎಲ್ಲೋ ಒಂದು ಕಡೆ ನಮ್ಮ ಲಿಂಗಾಯತರಿಗೆ ಅಥವಾ ಲಿಂಗಾಯತ ವೀರಶೈವರಿಗೆ ಅವರಿಂದಾನೇ ಹೋಟ್ ಬೀಳೋ ಅಂತ ಈ ಕರ್ನಾಟಕ ರಾಜ್ಯದ ರಾಜಕಾರಣದಲ್ಲಿ ಅವರನ್ನೇ ಮೂಲಗುಂಪು ಮಾಡೋ ಅಂಥ ಸಂದರ್ಭ ಬಂದಾಗ ನಮಗೆ BJP ಹೈಕಮಾಂಡ್ ಆಗಲಿ RSS ಆಗಲಿ ಅದಕ್ಕೆ ತೊಡರುಗಾಲ ಹಾಕಿದ್ರೆ ಅವರ ಮೇಲೆ ನಮ್ಮದು ಸಾತ್ವಿಕ ಸಿಟ್ಟು, ಸಾತ್ವಿಕ ಕೋಪ ಇದ್ದೇ ಇರುತ್ತೆ. ಇದರಲ್ಲಿ ಎರಡನೇ ಮಾತಿಲ್ಲ. ಸೊ ಅಂದ್ರೆ ಈಗ ನೀವು ವಿಜಯೇಂದ್ರ ಅವರನ್ನ, ಈಗ ಅದು ಪಕ್ಷದ ನಿರ್ಧಾರ ಆಗಿದೆ, ನೀವು ಇದನ್ನ ಪ್ರತಿಷ್ಠೆಯಾಗಿ ತೆಗೆದುಕೊಂಡು ಏನು ಮಾಡಬೇಕು ಅಂತ ಹೊರಟಿದ್ದೀರಾ ಅನ್ನೋದು? ಪ್ರತಿಷ್ಠೆಯಾಗಿ ಇಲ್ಲ ಸರ್, ಪ್ರತಿಷ್ಠೆ ಅಲ್ಲ. ಅವರನ್ನ ಇವತ್ತು ಇಷ್ಟೊಂದು ಜನಬೆಂಬಲ ಇರುವಂತಹ ಸಂದರ್ಭದಲ್ಲೂ, ಜನಮನ್ನಣೆ ಸಿಕ್ಕಿರುವಂತಹ ಸಂದರ್ಭದಲ್ಲೂ ಕೂಡ ಅವರನ್ನ ಏಕಾಏಕಿ 20 ದಿನಕ್ಕೆ ಮುಂಚೆ ಹೇಳಿದೆ ಇವಾಗ ತೆಗೆದಾಕಿರೋರು ನಾಳೆ 150 ಸೀಟು ಬಂದರೂ ಮುಖ್ಯಮಂತ್ರಿಯಾಗಿ ಯಡಿಯೂರಪ್ಪನವ್ರನ್ನ ಕೂರಿಸ್ತಾರೆ ಅನ್ನೋದು ಏನು ಗ್ಯಾರಂಟಿ? ಅಂದ್ರೆ ಹರ್ಷ ಅವರೇ, ಅಂದ್ರೆ ಸ್ಪಷ್ಟವಾಗಿ ನಾಳೆ RSS ನ ಈ ತಂತ್ರ ನೀವು ಯಾರನ್ನ ಸ್ಪಷ್ಟವಾಗಿ ದೂಷಿಸ್ತೀರಾ ಅಂತ ಹರ್ಷ ಅವರೇ? RSS ಅನ್ನ ದೂಷಿಸ್ತೀರಾ? ಹೈಕಮಾಂಡ್ ಅನ್ನ ದೂಷಿಸ್ತೀರಾ? ಇಲ್ಲಿರೋ ರಾಜ್ಯ ನಾಯಕರನ್ನ ದೂಷಿಸ್ತೀರಾ? ಯಾರಿಗೆ, ನಿಮಗೆ ಯಾರಿಂದಾಗಿ ವಿಜಯೇಂದ್ರ ಅವರಿಗೆ ಟಿಕೆಟ್ ತಪ್ಪಿತು ಅನ್ನೋದು ನಿಮ್ಮ ಅಭಿಪ್ರಾಯ? ಸರ್, ಹೈಕಮಾಂಡ್ ಇಂದ ಸರ್. ಹೈಕಮಾಂಡ್ ಅಂದ್ರೆ ಯಾರು? ಹಲೋ ಹರ್ಷ ಅವರೇ, ಹೈಕಮಾಂಡ್ ಅಂದ್ರೆ ಯಾರು? ಈಗ ಅನಂತ್ ಕುಮಾರ್ ಅವ್ರ ಜೊತೆ ತೋಟದಪ್ಪ ಬಸವರಾಜ್ ಸರ್, ಅನಂತ್ ಕುಮಾರ್ ಅವರ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಹಾ, ಹಲೋ, ಹೇಳಿ ಹೇಳಿ ಹೇಳಿ, ಮುಂದುವರಿಸಿ ಮಾತಾಡಿ ಸರ್. ಕೇಳಿಸ್ತಾ ಇದೆಯಾ ಸರ್? 15ರಿಂದ 20 ದಿನದಿಂದ ವಿಜಯೇಂದ್ರ ಅವರು ವರುಣಾ ಕ್ಷೇತ್ರಕ್ಕೆ ಕಾಲಿಟ್ಟ 20 ದಿನದಲ್ಲಿ ಅವರು ಜನಮನ ಗೆದ್ದಂತ ನಾಯಕ. ಅವರನ್ನ ಸಡನ್ ಆಗಿ ಬೇರೆಯವರ ಮಾತು ಒಳಗಾಗಿ ಅವರು ಸ್ಟಾರ್ಟಿಂಗ್ ಇಂದನೂ ವಿಜಯೇಂದ್ರ ಅವರು ನಮ್ಮ ವರುಣಾ ಕ್ಷೇತ್ರಕ್ಕೆ ಬರಲಿಲ್ಲ ಅಂದ್ರೆ ಈ ತರದ ಒಂದು ದೊಂಬಿ ನಮ್ಮ BJP ಪಕ್ಷದಲ್ಲಿ ಆಗ್ತಾ ಇರಲಿಲ್ಲ. 20 ದಿನದಿಂದ ಅವರನ್ನ ಕರ್ಕೊಂಡ್ಬಂದು ಅವ್ರಿಗೆ ಸೀಟು ಕನ್ಫರ್ಮ್ ಅಂತ ಹೇಳಿ ಸಡನ್ ಆಗಿ ಅನಂತ್ ಕುಮಾರ್ ಅವ್ರ ಜೊತೆ ಚೆನ್ನಾಗಿದ್ದಾರೆ ಅನ್ನೋದು ಒಂದೇ ಕಾರಣಕ್ಕೋಸ್ಕರ ತೋಟದಪ್ಪ ಬಸವರಾಜಪ್ಪ ಅವ್ರಿಗೆ ಟಿಕೆಟ್ ಕೊಟ್ಟಿದ್ದಾರೆ. ಮುಂಚೆ ಬಸವರಾಜಪ್ಪ ಅನ್ನೋರು ಯಾರು ಅನ್ನೋದು ಯಾರಿಗೂ ಗೊತ್ತಿರಲಿಲ್ಲ. ಇತ್ತೀಚಿನ ದಿನಗಳಲ್ಲಿ ಈಗ 3-4 ದಿವಸದಿಂದ ಅವ್ರ ಹೆಸರು ಬಂದಿರೋದು. ಹಾಗಾಗಿ BJP ಅವರೆಲ್ಲ ವರುಣಾ ಕ್ಷೇತ್ರದಲ್ಲಿ ವಿಜಯೇಂದ್ರ ಅವ್ರನ್ನ ಗೆಲ್ಲಿಸ್ಬೇಕು ಅಂತ ತುಂಬಾ ಆಸೆ ಇಟ್ಕೊಂಡಿದ್ರು.
ಸೊ ಇವರು ಸಡನ್ ಆಗಿ ಈ ತರ ಡಿಸಿಷನ್ ತಗೊಂಡಿರೋದು ಹೈಕಮಾಂಡ್ ಅವರು, ಹಾಗಾಗಿ ಹೈಕಮಾಂಡ್ ಅವ್ರದೇ ಇದು ಪ್ರಾಬ್ಲಮ್ ಇರೋದು ಸರ್. ಬಟ್ ಈಗ ನೀವು ನೋಟಾ ಅಭಿಯಾನವನ್ನ ಮಾಡ್ತಿರುವಂತದ್ದು ವರುಣಾ ಕ್ಷೇತ್ರಕ್ಕೆ ಮಾತ್ರ ಸೀಮಿತವಾಗಿಲ್ಲ ಅನ್ನೋದು. ಯಾವ ಕ್ಷೇತ್ರಗಳಿಗೆಲ್ಲ ನೀವು ನೋಟಾ ಜಾರಿ ಮಾಡಕ್ಕೆ ಹೊರಟಿದ್ದೀರಾ? ನಿಮ್ಮ ಉದ್ದೇಶ ಏನು ಅನ್ನೋದು? ವರುಣಾ ಕ್ಷೇತ್ರಕ್ಕೆ ಮಾತ್ರ ಸೀಮಿತ ನೋಟಾ ಅಭಿಯಾನ, ಇನ್ಯಾವುದೇ ಕ್ಷೇತ್ರಕ್ಕೂ ಅಲ್ಲ. ಇನ್ನೆಲ್ಲ ಕ್ಷೇತ್ರದಲ್ಲೂ ಮುಂಚೆ ಯಾರಿಗೆ ತೀರ್ಮಾನ ಮಾಡಿದಾರೋ ಅದರಂತೆಯೇ ಟಿಕೆಟ್ ಕೊಟ್ಟಿರುವಾಗ ಇಲ್ಲಿ 20 ದಿನದಿಂದ ಅವರು ಎಲ್ಲ ಮಾಡ್ಕೊಂಡು ಸಿದ್ಧತೆಗಳನ್ನು ಮಾಡಿ ಇದೊಂಥರ ಅವ್ರಿಗೆ ಹೇಳಿಕೊಳ್ಳಲಾಗದ ಸಂಕಟ ಮಾನ್ಯ ವಿಜಯೇಂದ್ರ ಅವರಿಗೆ. ಅದು ನಮ್ಮಂಥ ಸಾಮಾನ್ಯ ಕಾರ್ಯಕರ್ತರಿಗೆ ಅರ್ಥ ಆಗುತ್ತೆ. ಅವರು ಪಕ್ಷದ ಸಿಪಾಯಿಯಾಗಿ, ಶಿಸ್ತಿನ ಸಿಪಾಯಿಯಾಗಿ ಹೇಳಕ್ಕಾಗಲ್ಲ ಅಷ್ಟೇ, ಅದು ನಮಗೆ ಅರ್ಥ ಆಗುತ್ತೆ. ಅಂದ್ರೆ ಈಗ ತೋಟದಪ್ಪ ಏನು ಬಸಪ್ಪನವ್ರನ್ನ ನೀವು ಗೆಲ್ಲಿಸಬಹುದಲ್ವಾ? ಆಯ್ತು, ಇವಾಗ ವಿಜಯೇಂದ್ರ ಅವರೇ ಇವಾಗ ಮುಂದೆ ನಿಂತ್ಕೊಂಡು ಈಗಾಗಲೇ RSS ಹೇಳ್ತಾ ಇದೆ ವಿಜಯೇಂದ್ರ ಅವರಿಗೆ ವರುಣಾ ಕ್ಷೇತ್ರದ ಜವಾಬ್ದಾರಿಯನ್ನ ಕೊಡೋಣ, ಅವರು ಈಗೇನು ನಿಂತಿರುವಂತಹ ಬಸಪ್ಪನವರನ್ನ ಗೆಲ್ಲಿಸ್ಕೊಂಡು ಬರ್ತಾರೆ ಅನ್ನೋದು. ಸೊ ನೀವು ಅವ್ರ ಜೊತೆ ಹೆಗಲು ಕೊಟ್ಟು ಯಾಕೆ ದುಡಿಬಾರ್ದು ಪಕ್ಷದ ಒಬ್ಬ ಕಾರ್ಯಕರ್ತರನ್ನ ಗೆಲ್ಲಿಸೋದಕ್ಕೆ? ಸರ್ ಆತರ ನೀವು ಹೇಳಿದ್ದು ಸರಿ, ಆದ್ರೆ ಯಾವ ವ್ಯಕ್ತಿ ಆ ಜಾಗನ ತುಂಬಕ್ಕೆ ಸಾಧ್ಯನೋ ಆ ವ್ಯಕ್ತಿ ಇರಬೇಕು. ಬೇರೆ ಯಾರೋ ಬಂದ್ರು ಅಂದಾಗ ಅವ್ರ ಜೊತೆ ಸಪೋರ್ಟ್ ಮಾಡಕ್ಕೆ ನಮ್ಮ ಜನಾಂಗದವರು ಯಾರೂ ಬರಲ್ಲ. ತೋಟದ ಬಸವರಾಜಪ್ಪ ಅನ್ನೋರು 4 ದಿವಸದಿಂದ ಬಂದಿದ್ದಾರೆ ಹೊರತು ಅದಕ್ಕಿಂತ ಮುಂಚೆ ವ್ಯಕ್ತಿ ಹೆಸರು ಎಲ್ಲೂ ಕೇಳಿ ಬಂದಿಲ್ಲ, ಕಂಡು ಬಂದಿಲ್ಲ. ವಿಜೇಂದ್ರ ಅನ್ನೋ ಹೆಸರು ಮುಂಚೆ ಯಾರಿಗೂ ಯಡಿಯೂರಪ್ಪನ ಮಗ ಅನ್ನೋದು ಗೊತ್ತಿತ್ತು. ಬಟ್ 20 ದಿನದಿಂದ ವರುಣಾ ಕ್ಷೇತ್ರದಲ್ಲಿ ಅವರು ಮಾಡಿರೋ ಕೆಲಸಗಳನ್ನ ಅವರು ಇನ್ನು 10 ವರ್ಷ ಆದರೂ ಮಾಡಲಾರರು. ಆ ಥರದ ಜನ ಬೆಂಬಲ ತೋಟದಪ್ಪ ಬಸವರಾಜಪ್ಪ ಅವ್ರಿಗೆ ಖಂಡಿತವಾಗಿ ಸಿಗಲ್ಲ. ಆಮೇಲೆ ಲಿಂಗಾಯತ ಸಮುದಾಯನ ತುಳಿಬೇಕು ಅನ್ನೋದು ಒಂದೇ ಕಾರಣಕ್ಕೋಸ್ಕರ ಇವರನ್ನ ಕ್ಯಾನ್ಸಲ್ ಮಾಡಿದ್ದಾರೆ, ವಿಜೇಂದ್ರ ಅವರನ್ನ. ಹಾಗಾಗಿ ನಮ್ಮ ವರುಣಾ ಕ್ಷೇತ್ರದಲ್ಲಿ ಖಂಡಿತವಾಗಿ ವಿಜೇಂದ್ರ ಅವ್ರಿಗೆ ಟಿಕೆಟ್ ಕೊಡದೆ ಇವರು ಕೊಟ್ಟಿರೋದನ್ನ ಖಂಡಿತವಾಗಿ ಖಂಡಿಸ್ತೀವಿ ಸರ್. ಒಂದು ಕೊನೆ ಪ್ರಶ್ನೆ ಹರ್ಷ ಮತ್ತು ಶ್ರೀಕಂಠ ಇಬ್ಬರಿಗೂ ಕೂಡ, ಅಂದ್ರೆ ವಿಜೇಂದ್ರ ಅವರಿಗೆ ಟಿಕೆಟ್ ತಪ್ಪಿದ ಆ ಸಂಜೆ ರಾಮದಾಸ್ ಅವರಾಗಿರ್ಬೋದು, ಟಿ ನರಸೀಪುರ ಕ್ಷೇತ್ರದ ಅಭ್ಯರ್ಥಿ ಆಗಿರ್ಬೋದು, ಬಹುತೇಕ ನಂಜನಗೂಡಿನ ಅಭ್ಯರ್ಥಿ ಆಗಿರ್ಬೋದು, ಇವರೆಲ್ಲರೂ ಕೂಡ ನಾವು ಯಾರು ಕೂಡ ಸ್ಪರ್ಧೆಗೆ ಮಾಡೋದಿಲ್ಲ ಅಂತ ಹೇಳಿದ್ರು. ಸೊ ಅವರೆಲ್ಲರೂ ಕೂಡ ಈಗ ಸುಮ್ಮನಾಗಿ ಪಕ್ಷಕ್ಕೆ ಬೆಲೆ ಕೊಟ್ಟಿರಬೇಕಾದ್ರೆ ನೀವು ಸಮುದಾಯದವರು ಎಲ್ಲ ಒಂದು ಕಡೆ ಯಡಿಯೂರಪ್ಪನವ್ರನ್ನ ಮತ್ತೆ ವಿಜೇಂದ್ರ ಅವರ ಹೆಸರನ್ನ ಕಳಂಕ ತರೋದಕ್ಕೆ ಹೊರಟಿದ್ದೀರಾ ಅನ್ನೋದು? ಖಂಡಿತ ಇಲ್ಲ ಸರ್, ಖಂಡಿತ ಕಳಂಕ ತರಬೇಕು ಅಂತ ಮಾತಾಡ್ತಾ ಇಲ್ಲ. ಕಳಂಕ ತರಬೇಕು ಅನ್ನೋ ಉದ್ದೇಶಕ್ಕೆ ಖಂಡಿತವಾಗಿ ಆತರ ಮಾತಾಡ್ತಾ ಇಲ್ಲ. ಈಗ ಅವತ್ತು ಸಂಜೆ ಎಲ್ಲರೂ ಮಾತಾಡಿದ್ರಿ ಅಂದ್ರಲ್ಲ, ಅವರು ಮನಸ್ಪೂರ್ವಕವಾಗಿ ಒಪ್ಕೊಂಡು ಜೊತೆಗಿಲ್ಲ, ವಿಧಿ ಇಲ್ಲದೆ ಜೊತೆಗಿದ್ದಾರೆ ಅಷ್ಟೇ. ಖಂಡಿತವಾಗಿ ಅವ್ರಿಗೆ ಕಳಂಕ ತರಬೇಕು ಅನ್ನೋದು ಉದ್ದೇಶ ಅಲ್ಲ. ಆಪರೇಷನ್ ರೆಡ್ಡಿ ತುಂಬಾ ಮೊಳಕಾಲ್ಮೂರಿನಲ್ಲಿ ಈಗಾಗಲೇ ಬೇರು ಬಿಟ್ಟಿರುವಂತಹ, ಮನೆ ಮಾಡಿಕೊಂಡು ಅಲ್ಲೇ ವಾಸ್ತವ್ಯ ಹೂಡಿರುವಂತಹ ಆಪರೇಷನ್ ರೆಡ್ಡಿ, ಆಪರೇಷನ್ ಕಮಲವನ್ನ ಮಾಡಿದಂಥ ಕೀರ್ತಿ 2008ರಲ್ಲಿ ಜನಾರ್ದನ ರೆಡ್ಡಿ ಅವರಿಗೆ ಸಲ್ಲಬೇಕು. ಅದನ್ನ ಈಗಾಗಲೇ ಪಕ್ಷವು ಕೂಡ ಜನಾರ್ದನ ರೆಡ್ಡಿ ಅವರನ್ನ ಹೊರಗಿಟ್ಟರು ಕೂಡ ಪಕ್ಷಕ್ಕೆ ಅವರು ಬೇಕೇ ಬೇಕು, ಪಕ್ಷ ಅವರಿಗೆ ಬೇಕೇ ಬೇಕಾಗಿದೆ. ಹಾಗಾಗಿ ರೆಡ್ಡಿ ಅವರು, ಶ್ರೀರಾಮುಲು ಗೆಲ್ಲಲೇಬೇಕಾಗಿದೆ. ಅವರ ಗೆಲುವು ಅಷ್ಟು ಸುಲಭವಾಗಿಲ್ಲ ಮೊಳಕಾಲ್ಮೂರಿನಲ್ಲಿ. ಹಾಗಾಗಿ ಜನಾರ್ದನ ರೆಡ್ಡಿ ಅವರು ತಮ್ಮ ಹಳೆ ಶೈಲಿ, ಅದು ಆ ಹಳೆ ಶೈಲಿಗೆ ಮತ್ತೆ ಅಂಟ್ಕೊಂಡಿದ್ದಾರೆ. ಶ್ರೀರಾಮುಲು ಗೆಲುವು ಅಂದುಕೊಂಡಷ್ಟು ಸುಲಭವಲ್ಲ ಮೊಳಕಾಲ್ಮೂರಿನಲ್ಲಿ, ಅದು ಸ್ಪಷ್ಟವಾಗಿದೆ. ಈಗಾಗಲೇ ತಿಪ್ಪೇಸ್ವಾಮಿ, ಮ್ಯಾಸ ಬ್ಯಾಡರ ಸಮುದಾಯಕ್ಕೆ ಸೇರಿದಂಥ ತಿಪ್ಪೇಸ್ವಾಮಿ ಅವರು 80% ಇದ್ದಾರೆ. ಅವರು ಕೊಡ್ತಿರುವಂಥ ಏಟು ಶ್ರೀರಾಮುಲು ಅವರಿಗೆ ಅರಸ್ಕೊಳ್ಳೋಕ್ಕಾಗ್ತಾ ಇಲ್ಲ. ತಿಪ್ಪೇಸ್ವಾಮಿ ಕೊಡ್ತಿರುವಂಥ ಏಟಿಗೆ ಕಂಗಾಲಾದ DCM ಅಭ್ಯರ್ಥಿ ಅಂತಲೇ ಬಿಂಬಿತವಾಗಿರುವಂಥ ಶ್ರೀರಾಮುಲು ಅವರು ಈಗಾಗಲೇ ಕಂಗಾಲಾಗಿದ್ದಾರೆ. ಹಾಗಾಗಿ ಅವರು ಊರು ನಾಯಕರು, ತಿಪ್ಪೇಸ್ವಾಮಿ ಮ್ಯಾಸ್ ಬ್ಯಾಡರು. ಹಾಗಾಗಿ ಅಲ್ಲಿ 80% ಮ್ಯಾಸ್ ಬ್ಯಾಡರ್ ಇದ್ದಾರೆ. ಊರು ಮನೆ ವ್ಯಕ್ತಿಗೆ ಸಪೋರ್ಟ್ ಮಾಡಬೇಕು, ಬಳ್ಳಾರಿಯಿಂದ ಬಂದಂಥ ವ್ಯಕ್ತಿಗೆ ಸಪೋರ್ಟ್ ಮಾಡಬಾರ್ದು ಅನ್ನೋದು ಆ ಕ್ಷೇತ್ರದ ಜನರ ಮಾತು. ಹಾಗಾಗಿಯೇ ಈಗ ಜನಾರ್ದನ ರೆಡ್ಡಿ ಸಂಪೂರ್ಣವಾಗಿ ಅಖಾಡಕ್ಕೆ ಇಳಿತಾ ಇರುವಂಥದ್ದು. ಗೆಳೆಯ ಸೋತ್ರೆ ಒಂದು ವೇಳೆ ಜನಾರ್ದನ ರೆಡ್ಡಿ ಅವರ ಭವಿಷ್ಯಕ್ಕೂ ಕೂಡ ಪೆಟ್ಟು ಬೀಳ್ತಿದೆ ಅನ್ನೋ ಮನವರಿಕೆ, ಅನ್ನೋ ಅರಿವು ಜನಾರ್ದನ ರೆಡ್ಡಿ ಅವರಿಗಿದೆ. ಸೊ ಹಾಗಾಗಿನೇ ಶ್ರೀರಾಮುಲು ಅವರನ್ನ ಶತಾಯ ಗತಾಯ ಗೆಲ್ಲಿಸಲೇಬೇಕು ಅನ್ನೋ ನಿರ್ಧಾರಕ್ಕೆ ಜನಾರ್ದನ ರೆಡ್ಡಿ ಅವರು ಕೂಡ ಬಂದಿರುವಂಥದ್ದು. ತಮ್ಮ ಇದಕ್ಕೋಸ್ಕರ ಅವರು ಉಪಯೋಗಿಸ್ತಿರುವಂಥ ಅಸ್ತ್ರ, ತಮ್ಮ ಹಳೆಯ ಅಸ್ತ್ರ ಆಪರೇಷನ್ ಕಮಲಕ್ಕೆ ಗಂಟು ಬಿದ್ದ ರೆಡ್ಡಿ. ಈಗಾಗಲೇ ತಮ್ಮ ಹಳೆಯ ಆಪರೇಷನ್ ಕಮಲವನ್ನ ಮಾಡಿ ಅಭ್ಯಾಸ ಇರುವಂಥ ರೆಡ್ಡಿ ಅವರು ಈಗ ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್ನ ಎಲ್ಲ
ಆ ಸಮುದಾಯದ ಸದಸ್ಯರನ್ನ ಎಳೆಯೋದಕ್ಕೆ ಒಂದು ಆಪರೇಷನ್ ಕಮಲವನ್ನ ಮೊಳಕಾಲ್ಮೂರಿನಲ್ಲಿ ಶುರು ಮಾಡಿರುವಂಥದ್ದು. ಅದಕ್ಕೆ ಪ್ರಮುಖವಾದಂಥ ಕಾರಣ ಬಾದಾಮಿಯಲ್ಲಿ ಇಂಥದ್ದೊಂದು ಆಪರೇಷನ್ ಕಮಲವನ್ನು ಮಾಡೋದಕ್ಕೆ ಸಾಧ್ಯವಿಲ್ಲ. ಯಾಕೆಂದ್ರೆ ಅಲ್ಲಿ ಬಹುತೇಕ ಒಂದು ಸ್ವಲ್ಪ ಸಿದ್ದರಾಮಯ್ಯನವರ ಕೈ ಮೇಲುಗೈ ಆಗಿರೋ ಸಾಧ್ಯತೆಗಳಿದ್ದಾವೆ. ಹಾಗಾಗಿ ಅಲ್ಲಿ ಗೆಲುವು ಅಷ್ಟೊಂದು ಸಲೀಸಲ್ಲ ಅನ್ನೋದನ್ನು ಮನಗಂಡಿರುವಂಥ ಜನಾರ್ದನ್ ರೆಡ್ಡಿ ಅವರು ಅಲ್ಲೂ ಸೋತು ಮೊಳಕಾಲ್ಮೂರಿನಲ್ಲೂ ಕೂಡ ಶ್ರೀರಾಮುಲು ಅವರ ಸೋತ್ರೆ ಇಡೀ ರಾಜಕೀಯವಾಗಿ ಬಳ್ಳಾರಿ ಸಾಮ್ರಾಜ್ಯದ ಪತನ ಸಂಪೂರ್ಣವಾಗಿ ರಾಜಕೀಯವಾಗಿಯೂ ಕೂಡ ಆಗುತ್ತೆ ಅನ್ನೋದು ರೆಡ್ಡಿಯವರ ಗಮನದಲ್ಲಿದೆ. ಹಾಗಾಗಿ ಮೊಳಕಾಲ್ಮೂರಿನಲ್ಲಿ ಸೇಫ್ಟಿ ಅನ್ನೋ ಲೆಕ್ಕಾಚಾರದಲ್ಲಿ ಅಲ್ಲಿಗೆ ಆಪರೇಷನ್ ಕಮಲವನ್ನು ಮಾಡೋದಕ್ಕೆ ಮುಂದಾಗಿದ್ದಾರೆ. ಬಟ್ ಜನಾರ್ದನ ರೆಡ್ಡಿಯವರು ರಾಜಕೀಯವಾಗಿ ಎಂಟ್ರಿ ಕೊಟ್ಟರೆ ಅಲ್ಲೊಂದು ಸಣ್ಣ ಅಳುಕು, ಸಣ್ಣದಾದಂಥ ಅನೇಕ ಥಿಯರಿಗಳು ಕೂಡ ಹುಟ್ಕೊಳ್ತವೆ. ಆ ಥಿಯರಿಯಲ್ಲಿ ಪ್ರಮುಖವಾಗಿ ಜನಾರ್ದನ ರೆಡ್ಡಿಯವರು ಈ ಒಂದು ಇಂಥದ್ದೊಂದು ಆಪರೇಷನ್ ಕಮಲವನ್ನು ಮಾಡ್ತಾ ಇದ್ರೆ ಅವರಿಗೆ ಮೊದಲೇ ಬಿಜೆಪಿಗೆ ಕಳಂಕವಿದೆ. ಆಪರೇಷನ್ ಕಮಲ ಮಾಡಿದ ಅಪಕೀರ್ತಿ ಅವರಿಗಿದೆ. ಮತ್ತೆ ಅದು ಇದು ಬಹುತೇಕ ಆಪರೇಷನ್ ರೆಡ್ಡಿ ಅವರ ಕಳಂಕ ಮತ್ತೆ ಮೊಳಕಾಲ್ಮೂರಿನಲ್ಲಿ ಮಾಡುವಂಥ ಕಳಂಕ ಇಡೀ ರಾಜ್ಯ ನಾಯಕರಿಗೂ ರಾಜ್ಯಕ್ಕೂ ಕೂಡ ಹಬ್ಬುತ್ತಾ ಆ ಕಳಂಕದ ಕಪ್ಪು ಕಲೆ ಮತ್ತೆ ಅಂಟಿಸುವಂಥ ಪ್ರಯತ್ನ ನಡೀತಾ ಇದೆಯಾ ಅನ್ನೋ ಲೆಕ್ಕಾಚಾರಗಳೆಲ್ಲ ರಾಜಕೀಯವಾಗಿ ಮಾತನಾಡ್ತಿರುವಂಥದ್ದು. ಬಟ್ ಅದೇನೇ ಆದರೂ ಕೂಡ ವಿನ್ನಿಂಗ್ ಇಸ್ ದ ಕ್ರೈಟೀರಿಯಾ. ಗೆಲುವಿಗೋಸ್ಕರ ಯಾವ ದಾರಿಯನ್ನು ತುಳಿದ್ರೂ ಪರವಾಗಿಲ್ಲ. ಇದು ಜನಾರ್ದನ ರೆಡ್ಡಿ ಅವರ ಆಪರೇಷನ್ ವಿಚಾರವಾಯಿತು. ಅಂಬರೀಷ್ ಅವರ ವಿಚಾರಕ್ಕೆ ಬರೋದಾದ್ರೆ ತೆನೆ ಹೊರ್ತಾರ ಅಂಬಿ ಅನ್ನೋದು ಈಗಾಗಲೇ ಮಂಡ್ಯದಲ್ಲಿ ದೊಡ್ಡ ಮಟ್ಟದ ಸಂಚಲನವನ್ನು ಉಂಟು ಮಾಡಿದೆ. ಅಂಬರೀಷ್ ಅವರು ಚುನಾವಣಾ ಕಣದಿಂದ ಸಂಪೂರ್ಣವಾಗಿ ದೂರ ಉಳಿದ್ರು ಕೂಡ ಅಲ್ಲಿ ಅಂಬರೀಷ್ ಅವರ ವರ್ಚಸ್ಸು ಸಹಜವಾಗಿ ಸ್ವಲ್ಪನಾದರೂ ಇದ್ದೇ ಇದೆ ಅನ್ನೋದು. ಅಂಬಿ ಚುನಾವಣಾ ಕಣದಿಂದ ದೂರ ಉಳಿದ್ರು ಕೂಡ ವರ್ಚಸ್ಸು ಮಾತ್ರ ಸ್ವಲ್ಪ ಇದ್ದೇ ಇದೆ ಅನ್ನೋದನ್ನ ಒಪ್ಕೋಬೇಕಾಗತ್ತೆ. ಹಾಗಾಗಿ ಆ ಇರುವಂಥ ವರ್ಚಸ್ಸನ್ನು ಕಾಂಗ್ರೆಸ್ ಮೇಲಿರೋ ಅಂಬಿ ಕೋಪವನ್ನು ಲಾಭಕ್ಕೆ ಬಳಸಿಕೊಳ್ತಾರಾ JDS ಅನ್ನೋದು. ಯಾವುದೇ ಒಂದು ಅಸ್ತ್ರವನ್ನು JDSನವರು ಬಳಸ್ಕೊಳ್ಳದೆ ಬಿಡಲಾರರು. ಹಾಗಾಗಿ ಈ ಒಂದು ಅಸ್ತ್ರವನ್ನು ಅಂಬರೀಷ್ ಅವರು ಸಹಜವಾಗಿ ಚುನಾವಣೆಗೆ ನಿಲ್ಲದೆ ಇರೋದಕ್ಕೆ ಸಿದ್ದರಾಮಯ್ಯನವರ ಮೇಲೆ ಕೋಪ ಇದೆ, ಕಾಂಗ್ರೆಸ್ ಸರ್ಕಾರದ ಮೇಲೆ ಕೋಪ ಇದೆ, ಮಂತ್ರಿ ಸ್ಥಾನವನ್ನು ಕಿತ್ಕೊಂಡಿದ್ದಕ್ಕೆ ಕೋಪ ಇದೆ. ಆ ಜಿಲ್ಲೆಯಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಅವರು ಹೇಳಿದಂಥ ವ್ಯಕ್ತಿ ಯಾರಿಗೂ ಕೂಡ ಟಿಕೆಟ್ ಕೊಟ್ಟಿಲ್ಲ ಅನ್ನೋ ಕೋಪವೂ ಇದೆ. ಈ ಎಲ್ಲ ಕೋಪದ ಲಾಭವನ್ನು ದೇವೇಗೌಡರು ತುಂಬ ಸಮರ್ಥವಾಗಿ JDS ಪಕ್ಷಕ್ಕೆ ಬಳಸ್ಕೊಳ್ತಾರ. ಅಂಬರೀಷ್ JDSಗೆ ಸೇರೋದ್ರಿಂದ ಏನೆಲ್ಲ ಸಂದೇಶ ರವಾನೆಯಾಗುತ್ತೆ ಅನ್ನೋದು ಬಹಳ ಇಂಪಾರ್ಟೆಂಟ್. ಒಂದು ವೇಳೆ ಅಂಬರೀಷ್ ಅವರು JDSಗೆ ಸೇರ್ಪಡೆಯಾದರೆ ಒಂದು ಒಕ್ಕಲಿಗ ಸಮುದಾಯ ಈಗಾಗಲೇ JDS ಪರವಾಗಿದೆ ಅನ್ನೋ ಮಾತುಗಳು ಕೇಳಿಬರ್ತಿರೋ ಹಿನ್ನೆಲೆಯಲ್ಲಿ ಅದಕ್ಕೆ ಮತ್ತಷ್ಟು ಪುಷ್ಟಿ ಸಿಕ್ಕ ಹಾಗಾಗುತ್ತೆ. ಜೊತೆಗೆ ನಾಗಮಂಗಲದಲ್ಲಿ ಚಲುವರಾಯಸ್ವಾಮಿ ಮತ್ತು ಸುರೇಶ್ ಅವರ ನಡುವೆ ತಿಕ್ಕಾಟ, ಘರ್ಷಣೆ, ನೇರ ಪೈಪೋಟಿ ಇದೆ. ಅಂಬರೀಷ್ ಅವರು JDSಗೆ ಬಂದಲ್ಲಿ ಪ್ರಚಾರ ಮಾಡಿದರೆ ಅವರ ವರ್ಚಸ್ಸು ಚಲುವರಾಯಸ್ವಾಮಿ ಅವರನ್ನು ಸೋಲಿಸೋದಕ್ಕೆ ಸಹಾಯವಾಗಬಹುದು ಅನ್ನೋದು ದೇವೇಗೌಡರ ಲೆಕ್ಕಾಚಾರ. ಹಾಗಾಗಿ ಅಮರಾವತಿ ಈಗಾಗಲೇ JDS ಬಾಗಿಲು ಮುಂದೆ ನಿಂತಿರೋದು ಗುಟ್ಟಾಗಿ ಕೂಡ ಉಳಿದಿಲ್ಲ. ಹೇಗಾದರೂ ಮಾಡಿ JDSಗೆ ಸೇರಬೇಕು, JDS ಜೊತೆ ಹೋಗಬೇಕು. ಅಂಬರೀಷ್ ಅವರು ಟಿಕೆಟನ್ನು ಅಲ್ಲಿ ಕೊಡಿಸ್ಲಿಲ್ಲ, ಅಟ್ಲೀಸ್ಟ್ JDSಗೆ ಹೋದರೆ ಒಂದಷ್ಟು ಅನುಕೂಲಗಳಾಗಬಹುದು ಅನ್ನೋ ಲೆಕ್ಕಾಚಾರ. ಇದು ಸೂಕ್ಷ್ಮವಾಗಿ ಅಮರಾವತಿಯವರು ಅಂಬರೀಷ್ JDSಗೆ ಹೋಗ್ತಾರೆ ಅನ್ನೋದರ ಹಿಂಟ ಅನ್ನೋದು ಇದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಇನ್ನು ಚಾಮುಂಡೇಶ್ವರಿ ನಾಗಮಂಗಲಕ್ಕೆ ಅಂಬರೀಷ್ ಪ್ರಚಾರಕ್ಕೆ ಹೋಗ್ತಾರಾ ಅನ್ನೋದು ಕೂಡ ಮಂಡ್ಯ ಭಾಗದಲ್ಲಿ ತುಂಬ ದೊಡ್ಡ ಮಟ್ಟದ ಮಾತುಕತೆ ನಡೀತಾ ಇರುವಂಥದ್ದು. ನಾನು ಆಗಲೇ ಹೇಳಿದೆ, ಚಲುವರಾಯಸ್ವಾಮಿ ಅವರನ್ನು ಸೋಲಿಸೋದಕ್ಕೆ ಅಂಬರೀಷ್ ಕೂಡ ತುದಿಗಾಲಲ್ಲಿ ನಿಂತಿದ್ದಾರೆ. ಒಂದು ವೇಳೆ ಕೊನೆಗಳಿಗೆಯಲ್ಲಿ ಅವರನ್ನು ಸೋಲಿಸೋದಕ್ಕೆ ಅಲ್ಲಿಗೆ ಹೋದರೂ ಕೂಡ ಆಶ್ಚರ್ಯ ಇಲ್ಲ. 2019 ಲೋಕಸಭಾ ಚುನಾವಣೆಗೆ ಮಂಡ್ಯದ ಗಂಡು ಎಂಟ್ರಿ ಕೊಡ್ತಾರಾ ಅಂತ. ಕೊನೆಯ ಎಲ್ಲಿಂದ ತಮ್ಮ ರಾಜಕೀಯ ಜೀವನವನ್ನು ಆರಂಭ ಮಾಡಿದ್ದೆ ಅಂಬರೀಷ್ ಅವರು ಜನತಾದಳದ ಮೂಲಕ. ಹಾಗಾಗಿ ಆ ಜನತಾದಳದ ಮೂಲಕವೇ 2019ಕ್ಕೆ MP ಚುನಾವಣೆಗೆ ಮಂಡ್ಯ ಭಾಗದಿಂದ ನಿಲ್ತಾರೆ ಅನ್ನೋ ಮಾತುಗಳು ಕೂಡ ಕೇಳ್ತಾ ಇದೆ. ಅಂದರೆ ಅಂಬರೀಷ್ ಅವರು ಇದು ಅಂಬರೀಷ್ ಅವರ ವಿಚಾರಕ್ಕಾಯ್ತು. ಈಗ ಬರ್ತಿರುವಂಥ ಮಹಾಸ್ಫೋಟಕ ಸುದ್ದಿ ಒಂದು ಹೊರಗೆ ಬರ್ತಾ ಇರುವಂಥದ್ದು. ಆ ಮಹಾಸ್ಫೋಟಕ ಸುದ್ದಿ ರಾಹುಲ್ ಗಾಂಧಿಯವರ ವಿಚಾರಕ್ಕೆ ಸಂಬಂಧಪಟ್ಟದ್ದು.
ಇದು ರಾಹುಲ್ ಗಾಂಧಿ ಪ್ರಯಾಣಿಸುತ್ತಿದ್ದ ವಿಮಾನದಲ್ಲಿ ಅನುಮಾನಾಸ್ಪದವಾದಂಥ ನಡೆದಿರುವಂಥದ್ದು. ಹುಬ್ಬಳ್ಳಿಯಲ್ಲಿ ಲ್ಯಾಂಡ್ ಮಾಡುವ ವೇಳೆ ಅಲುಗಾಡಿದ ವಿಮಾನ, ಅನುಮಾನಾಸ್ಪದ ರೀತಿಯಲ್ಲಿ ವಿಮಾನವನ್ನು ಲ್ಯಾಂಡ್ ಮಾಡಿದ್ದಾರೆ ಪೈಲಟ್ ಅನ್ನೋದು ರಾಹುಲ್ ಗಾಂಧಿಯವರ ಗಮನಕ್ಕೆ ಬಂದಿದೆ. ಗೋವಾದಿಂದ ವಿಶೇಷ ವಿಮಾನದಲ್ಲಿ ಹುಬ್ಬಳ್ಳಿಗೆ ಬಂದಿದ್ದಂಥ ವಿಮಾನ ಅದು. ಆ ವಿಮಾನವನ್ನು ಸಹಜವಾಗಿ ರಾಹುಲ್ ಗಾಂಧಿಯವರಿಗೆ ಇಂಥದ್ದೊಂದು ಅನುಮಾನ ಬರೋದಕ್ಕೆ ಕಾರಣ, ರಾಹುಲ್ ಗಾಂಧಿ ಅಂತವರು ಪ್ರತಿ ಹೊತ್ತು ಕೂಡ ವಿಶೇಷವಾದಂಥ ವಿಮಾನದಲ್ಲಿ ಹೋಗ್ತಾ ಇರ್ತಾರೆ, ಬರ್ತಾ ಇರ್ತಾರೆ. ಅದರ ಲ್ಯಾಂಡಿಂಗ್, ಅದರ ಟೇಕ್ ಆಫ್ ಎಲ್ಲವೂ ಕೂಡ ಅವರ ಗಮನಕ್ಕಿರ್ತದೆ. ಹಾಗಾಗಿ ತಮ್ಮ ಲ್ಯಾಂಡಿಂಗ್ ಆಗುವಂಥ ವೇಳೆಯಲ್ಲಿ ಆದಂಥ ಒಂದು ಕೊಂಚ ಬದಲಾವಣೆ, ವ್ಯತಿರಿಕ್ತವಾದಂಥ ಲೆಕ್ಕಾಚಾರಗಳು ರಾಹುಲ್ ಗಾಂಧಿಯವರ ಅನುಮಾನಕ್ಕೆ ಸಹಜವಾಗಿ ಕಾರಣವಾಗಿದೆ. ಅದೀಗ ಹುಬ್ಬಳ್ಳಿಯ ವಿಮಾನ ನಿಲ್ದಾಣದಲ್ಲಿ ಪೈಲಟ್ ಇಳಿಸುವಂಥ ಸಂದರ್ಭದಲ್ಲಿ ಒಂದು ರೀತಿಯಲ್ಲಿ ಪೈಲಟ್ ವಿಚಲಿತನಾಗಿದ್ನ ಅಥವಾ ಉದ್ದೇಶಪೂರ್ವಕವಾಗಿ ಮಾಡಿದ್ದಾರಾ ಅಥವಾ ನಿಜವಾಗ್ಲೂ ತಾಂತ್ರಿಕವಾದಂಥ ದೋಷಗಳ ಇವೆಲ್ಲವೂ ಕೂಡ ಈಗ ಲೆಕ್ಕಾಚಾರ ಆಗ್ತಾ ಇದ್ದಾರೆ. ಇದು ಒಟ್ಟಿನಲ್ಲಿ ಯಾವುದೇ ವಿಮಾನದಲ್ಲಿ ಒಂದು ಪೈಲಟ್ ಆಗಿರುವಂಥ ಲೆಕ್ಕಾಚಾರದಲ್ಲಿ ಅವನಿಗೆ ಎಲ್ಲ ತಾಂತ್ರಿಕ ಪರಿಣಿತಿಗಳನ್ನು ಹೊಂದಿರುವಂಥವ್ರನ್ನೇ ಪೈಲಟ್ ಮಾಡಲಾಗತ್ತೆ. ಮತ್ತು ಕೂಡ ವಿಮಾನದಲ್ಲೂ ಕೂಡ ಇನ್ನೂ ವಿಮಾನದ ಪ್ರವಾಸದ ಸಂದರ್ಭದಲ್ಲಿ ತಾಂತ್ರಿಕ ಪರಿಣಿತರು ಕೂಡ ವಿಮಾನದಲ್ಲಿರ್ತಾರೆ. ಎಲ್ಲ ಪರಿಣಿತರಿದ್ದಾಗಿಯೂ ಕೂಡ ರಾಹುಲ್ ಗಾಂಧಿಯವರಿಗೆ ಅನುಮಾನ ಬರುವಂಥ ರೀತಿಯಲ್ಲಿ ಒಂದು ಶೇಕ್ ಆಗಿರುವಂಥದ್ದು ಸಹಜವಾಗಿ ಕೆಲವೊಂದು ಹೆಲಿಕಾಪ್ಟರ್ಗಳು ಆ ರೀತಿಯಾದಂಥ ಲ್ಯಾಂಡ್ ಆಗುವಂಥ ಸಂದರ್ಭದಲ್ಲಿ ಮತ್ತು ಯಾವುದೋ ತುಂಬ ಲೋಕಲ್ ಡೊಮೆಸ್ಟಿಕ್ ಆದಂಥ ವಿಮಾನಗಳಲ್ಲಿ ಇಂಥದ್ದೊಂದು ಘಟನೆಗಳು ಸಹಜವಾಗಿ ನಡೀತದೆ, ಶೇಕ್ ಆಗುವಂಥದ್ದು, ಲ್ಯಾಂಡಿಂಗ್ ಆಗುವಂಥ ಸಂದರ್ಭದಲ್ಲಿ. ಆದರೆ ರಾಹುಲ್ ಗಾಂಧಿಯವರ ವಿಮಾನ ಸರಳವಾದದ್ದಲ್ಲ, ತುಂಬ ವಿಶೇಷವಾದಂಥ ವಿಮಾನ. ಸೊ ಅವರಿಗೆ ಮೊದಲೇ ಭದ್ರತೆಯನ್ನು ಭದ್ರತೆಯ ತುಂಬ ಪ್ರಭಾವ, ದೊಡ್ಡ ಮಟ್ಟದ ಭದ್ರತೆಯನ್ನು ಒದಗಿಸ್ತಿರ್ತಾರೆ. ಆ ಹಿನ್ನೆಲೆಯಲ್ಲಿ ವಿಶೇಷ ವಿಮಾನ ಅಂತಂದರೆ ಅದಕ್ಕೆ ಸಹಜವಾಗಿ ಎಲ್ಲ ಲೆಕ್ಕಾಚಾರಗಳನ್ನು, ಎಲ್ಲ ತಾಂತ್ರಿಕ ದೋಷಗಳನ್ನು, ಎಲ್ಲ ಲೆಕ್ಕಾಚಾರಗಳನ್ನು ಹಾಕಿ ಅದನ್ನು ಸರಿ ಮಾಡಿಕೊಂಡು ನಂತರದಲ್ಲಿ ಅವರು ವಿಮಾನವನ್ನು ಬಳಸ್ತಾರೆ. ಸೊ ಇನ್ನು ರಾಹುಲ್ ಗಾಂಧಿಯವರ ವಿಮಾನದಲ್ಲಿ ಆಗಿರುವಂಥ ವ್ಯತಿರಿಕ್ತವಾದಂಥ ಪರಿಣಾಮಗಳಿಗೆ ಸಂಬಂಧಪಟ್ಟ ಹಾಗೆ ಮಾತನಾಡೋದಕ್ಕೆ ನಮ್ಮ ನ್ಯೂಸ್ ಎಡಿಟರ್ ಅಭಿನಂದನ್ ಅವರು ನೇರವಾಗಿ ಡೆಸ್ಕ್ನಿಂದ ಸಂಪರ್ಕದಲ್ಲಿದ್ದಾರೆ. ಅಭಿನಂದನ್, ಸಹಜವಾಗಿ ರಾಹುಲ್ ಗಾಂಧಿಯವರ ವಿಶೇಷ ವಿಮಾನ ಅಂತಂದರೆ ಅದಕ್ಕೆ ಹಲವಾರು ಅದು ಟೇಕ್ ಆಫ್ ಆಗುವಂಥ ಸಂದರ್ಭದಲ್ಲಿ, ಲ್ಯಾಂಡಿಂಗ್ ಆಗುವಂಥ ಸಂದರ್ಭದಲ್ಲಿ ಹಲವಾರು ಬಾರಿ ತಾಂತ್ರಿಕ ಪರಿಣಿತರು ಚೆಕ್ ಮಾಡಿರ್ತಾರೆ. ಅಂದರೆ ರಾಹುಲ್ ಗಾಂಧಿಯವರಿಗೆ ಲ್ಯಾಂಡ್ ಆಗುವಂಥ ಸಂದರ್ಭದಲ್ಲಿ ಅಲುಗಾಡುವಂಥ ಅದೊಂದು ಅನ್ಕಂಫರ್ಟಬಲ್ ಫೀಲಿಂಗ್ ಬಂದಿರುವಂಥ ಹಿನ್ನೆಲೆಯಲ್ಲಿ ಇದು ಸ್ಪಷ್ಟವಾಗಿ ಎಲ್ಲೋ ಒಂದು ಕಡೆ ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದೆ. ಈ ಅನುಮಾನದ ಹಿಂದೆ ರಾಹುಲ್ ಗಾಂಧಿಯವರು ಹೇಳ್ತಿರುವಂಥ ಅನುಮಾನ ಏನು, ನಿಜಕ್ಕೂ ಕೂಡ ವಿಮಾನ ಯಾಕೆ ಅಲುಗಾಡಿದೆ, ಏನಿದೆ ಅದರ ಬಗ್ಗೆ ಹೆಚ್ಚಿನ ಮಾಹಿತಿ? ಈಶ್ವರ್, ಎಐಸಿಸಿ ಅಧ್ಯಕ್ಷ ರಾಹುಲ್ ಗಾಂಧಿ ಇವತ್ತು ಕರ್ನಾಟಕದಲ್ಲಿ ಚುನಾವಣಾ ಪ್ರಚಾರಕ್ಕೆ ಆಗಮಿಸಬೇಕಿತ್ತು. ಗೋವಾದಿಂದ ಅವರು ಹುಬ್ಬಳ್ಳಿಗೆ ವಿಶೇಷ ವಿಮಾನದ ಮೂಲಕ ಬರಬೇಕಿತ್ತು. ರಾಷ್ಟ್ರೀಯ ಅಧ್ಯಕ್ಷ ರಾಹುಲ್ ಗಾಂಧಿ ಅವರು ಅಂತ ಹೇಳಿದ್ರೆ ವಿಮಾನದ ವಿಶೇಷ ವಿಮಾನವನ್ನು ಮಾಡಲಾಗಿರುತ್ತೆ. ಅದಕ್ಕೆ ಅವರಿಗೆ ಈಗಾಗಲೇ Z+ ಸೆಕ್ಯೂರಿಟಿ ಕೂಡ ಇದೆ. ಈ ವೇಳೆ ರಾಹುಲ್ ಗಾಂಧಿ ಅವರು ಪ್ರಯಾಣಿಸಬೇಕಾದ ವಿಮಾನದಲ್ಲಿ ಎಲ್ಲ ರೀತಿಯ ತಾಂತ್ರಿಕ ಚೆಕಪ್ಗಳು ಕೂಡ ನಡೆದೇ ಆನಂತರವೇ ರಾಹುಲ್ ಗಾಂಧಿ ಅವರು ಪ್ರಯಾಣ ಮಾಡಬೇಕಾಗ್ತದೆ. ಆದರೆ ಗೋವಾದಿಂದ ಇವತ್ತು ಬೆಳಿಗ್ಗೆ ಮಧ್ಯಾಹ್ನದ ವೇಳೆಗೆ ರಾಹುಲ್ ಗಾಂಧಿ ಅವರು ಹುಬ್ಬಳ್ಳಿಗೆ ಆಗಮಿಸುವ ಸಮಯದಲ್ಲಿ ಲ್ಯಾಂಡಿಂಗ್ ಹುಬ್ಬಳ್ಳಿ ವಿಮಾನ ನಿಲ್ದಾಣದಲ್ಲಿ ಫ್ಲೈಟ್ ಲ್ಯಾಂಡ್ ಆಗೋಕ್ಕಿಂತ ಮುಂಚೆ ಸ್ವಲ್ಪ ಅವರಿಗೆ ವಿಮಾನ ಅಲುಗಾಡಿದ ಅನುಭವ ಆಗಿದೆ. ಲ್ಯಾಂಡಿಂಗ್ಗಿಂತ ಮುಂಚೆ 2-3 ಬಾರಿ ಈ ರೀತಿಯ ಒಂದು ಅನುಭವ ಆದ ಹಿನ್ನೆಲೆಯಲ್ಲಿ ರಾಹುಲ್ ಗಾಂಧಿ ಅವರು ಸ್ವಲ್ಪ ಅನುಮಾನಗೊಂಡಿದ್ರು, ಯಾಕೋ ಶಂಕಾಸ್ಪದ ರೀತಿಯಲ್ಲಿ ಆಗ್ತಾ ಇದೆ ಅಂತಕ್ಕಂಥದ್ದನ್ನ. ಈ ಹಿನ್ನೆಲೆಯಲ್ಲಿ ಅವರು ರಾಹುಲ್ ಗಾಂಧಿ ತಮ್ಮ ವಿಮಾನದಲ್ಲಿ ಕುಳಿತಿದ್ದ ತಮ್ಮ ಸಿಬ್ಬಂದಿಗಳ ಜೊತೆಗೂ ಕೂಡ ಚರ್ಚೆ ಮಾಡಿ ಯಾಕೆ ಈ ರೀತಿಯಲ್ಲಿ ಬೆಳವಣಿಗೆಗಳು ಆಗ್ತದೆ ಅನ್ನುವಂಥ ಅನುಮಾನವನ್ನು ವ್ಯಕ್ತಪಡಿಸಿದ್ರು. ಆದರೆ ವಿಮಾನ ಹುಬ್ಬಳ್ಳಿಯಲ್ಲಿ ಲ್ಯಾಂಡ್ ಆಗುವಾಗ ಸ್ವಲ್ಪ ಅನುಮಾನ ರೀತಿಯಲ್ಲಿ ಲ್ಯಾಂಡ್ ಆಗಿದೆ ಅನ್ನುವಂಥ ಒಂದು ಮಾಹಿತಿಯನ್ನ ವಿಮಾನ ಲ್ಯಾಂಡ್ ಆದ ನಂತರ ರಾಹುಲ್ ಗಾಂಧಿ ಹಾಗೂ ಅವರ ಸಿಬ್ಬಂದಿ ಏನು ವಿಮಾನ ನಿಲ್ದಾಣಕ್ಕೆ ಬಂದರು, ಆಗ ವಿಮಾನ ನಿಲ್ದಾಣದ ಪ್ರಾಧಿಕಾರದ ಅಧಿಕಾರಿಗಳಿಗೆ ಆಲ್ರೆಡಿ ದೂರನ್ನ ಸಲ್ಲಿಕೆಯನ್ನು ಮಾಡಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಸದ್ಯಕ್ಕೆ ಏನು ವಿಶೇಷ ವಿಮಾನದಲ್ಲಿ ರಾಹುಲ್ ಗಾಂಧಿ ಅವರು ದೆಹಲಿಯಿಂದ ಗೋವಾದಿಂದ ಹುಬ್ಬಳ್ಳಿಗೆ ಆಗಮಿಸಿದ್ರು. ಆ ವಿಮಾನವನ್ನು ಕೂಡ ಸೀಸ್ ಮಾಡಿ ವಿಮಾನದ ಸಿಬ್ಬಂದಿ ಹಾಗೂ ಪೈಲಟ್ ರವರನ್ನು ವಶಕ್ಕೆ ಪಡೆದು ಕೂಡ ವಿಚಾರಣೆಯನ್ನು ನಡೆಸಲಾಗ್ತದೆ. ಈಗ ಆಲ್ರೆಡಿ ಈ ಘಟನೆ ಹಿನ್ನೆಲೆಯಲ್ಲಿ DGC ಅಧಿಕಾರಿಗಳು ಹುಬ್ಬಳ್ಳಿ ವಿಮಾನ ನಿಲ್ದಾಣಕ್ಕೆ ಬಂದು ಘಟನೆ ಹಿನ್ನೆಲೆ ಏನು, ಯಾವುದಾದ್ರೂ ತಾಂತ್ರಿಕ ಕಾರಣಗಳಿಂದ ಹೀಗಾಗಿದೆಯಾ ಅಥವಾ ವಿಮಾನವನ್ನು ಲ್ಯಾಂಡ್ ಮಾಡುವ ವೇಳೆ ಯಾವುದಾದ್ರೂ ಬೇರೆ ಬೆಳವಣಿಗೆಗಳು ನಡೆದಿದೆಯಾ ಅಂತಕ್ಕಂಥ ಮಾಹಿತಿಗಳನ್ನು ಈಗ ಆಲ್ರೆಡಿ ಕಲೆ ಹಾಕ್ತಾ ಇರ್ತಕ್ಕಂಥದ್ದು. ಈಗ ಆಲ್ರೆಡಿ ಹುಬ್ಬಳ್ಳಿ ಪೊಲೀಸ್ ಆಯುಕ್ತರ ನೇತೃತ್ವದಲ್ಲಿ ಈ ಬಗ್ಗೆ ಕೂಡ ಹೆಚ್ಚಿನ ತನಿಖೆಗಳು ನಡೀತಾ ಇದ್ದು, ಯಾವ ಕಾರಣಕ್ಕಾಗಿ ವಿಮಾನ ಅಲ್ಲಿ ಅನುಮಾನಾಸ್ಪದ ರೀತಿಯಲ್ಲಿ ಬಂದು ಲ್ಯಾಂಡ್ ಆಯಿತು ಅಂತ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ಸ್ವಾಭಾವಿಕವಾಗಿ ಒಬ್ಬ VIP ಪ್ರಯಾಣಿಸ್ತಾ ಇರುವ ವೇಳೆಯಲ್ಲಿ ಯಾವುದೇ ಕಾರಣಕ್ಕೂ ಈ ರೀತಿಯ ಅನುಮಾನಾಸ್ಪದ ಅಥವಾ ಶಂಕಾಸ್ಪದ ಘಟನೆಗಳು ನಡೀಲಿಕ್ಕೆ ಅವಕಾಶ ನೀಡದೇ ಇರತಕ್ಕಂಥ ಪರಿಸ್ಥಿತಿಯಲ್ಲಿ ಎಲ್ಲ ವ್ಯವಸ್ಥೆಗಳನ್ನ ಹಾಗೂ ಕ್ರಮಗಳನ್ನ ಭದ್ರತೆಯನ್ನು ಕೈಗೊಳ್ಳಲಾಗಿರ್ತದೆ. ಅಂದ್ರೆ ಅಭಿನಂದನ್, ಇಲ್ಲಿ ಒಂದು ಕುತೂಹಲ ಏನು ಅಂತಂದ್ರೆ, ಸಹಜವಾಗಿ ವಿಮಾನ ಲ್ಯಾಂಡ್ ಆಗುವಂತ ಸಂದರ್ಭದಲ್ಲಿ ಕೆಲವೊಂದು
ಸಂಸ್ಥೆಗಳ ವಿಮಾನಗಳು ಈ ಥರದೊಂದು ಶೇಕ್ ಆಗುವಂಥ ಅನುಭವಕ್ಕೆ ಸಾಮಾನ್ಯವಾಗಿ ಬರುತ್ತೆ. ಆದರೆ ರಾಹುಲ್ ಗಾಂಧಿ ಅವರು ಪ್ರತಿ ಗಂಟೆ ಪ್ರತಿ ದಿನವೂ ಕೂಡ ವಿಮಾನದಲ್ಲಿ, ವಿಶೇಷವಾದಂಥ ವಿಮಾನದಲ್ಲಿ ಪ್ರಯಾಣ ಮಾಡ್ತಾರೆ. ಎಲ್ಲೂ ಕೂಡ ಅವರಿಗೆ ಇಂಥದ್ದೊಂದು ಅನ್ಕಂಫರ್ಟಬಲ್ ಫೀಲಿಂಗ್ ಎಲ್ಲೂ ಆಗಿಲ್ಲ. ಬಟ್ ಇಲ್ಲಿ ಅವರು ತುಂಬ ಸ್ಪಷ್ಟವಾಗಿ ಹೇಳಿರೋದ್ರಿಂದ ಇದರ ಹಿಂದೆ ಏನೋ ಒಂದು ಕಡೆ ತುಂಬ ಶಂಕಾಸ್ಪದವಾದಂಥ ನಡೆ, ಅಂದರೆ ಆ ಪೈಲಟ್ ಯಾರು ಅನ್ನೋದನ್ನು ಮೊದಲೇ ತಿಳಿಸಿದ್ರಾ ಇವೆಲ್ಲವೂ ಕೂಡ ಲೆಕ್ಕಾಚಾರ ಬರುತ್ತೆ. ಸೊ ಹಾಗಾಗಿ ಈ ಒಂದು ಶಂಕಾಸ್ಪದ ನಡೆ ಹಿಂದಿನ ನಿಜವಾದ ಲೆಕ್ಕಾಚಾರಗಳು ಏನಿರ್ಬೋದು ಅನ್ಸುತ್ತೆ? ಈಶ್ವರ್, ಒಬ್ಬ VIP, ಅದರಲ್ಲೂ ರಾಹುಲ್ ಗಾಂಧಿ VIP ಅಭ್ಯರ್ಥಿ, ಇವರು VIP ಪ್ರಯಾಣ ಮಾಡಬೇಕಾದ್ರೆ ಯಾವುದೇ ವಿಮಾನದ ಪೈಲಟ್ ಇಷ್ಟು ನಲ್ಲಿ ಅವ್ರನ್ನ ಎಕ್ಸ್ಪೀರಿಯನ್ಸ್ ಇರಬೇಕಾಗ್ತದೆ. ಆತ ಅಲ್ಲಿ ಪರಿಣಿತಿ ಪಡೆದ ನಂತರವೇ ಆತನನ್ನು ಒಬ್ಬ VIP ಪ್ರಯಾಣಿಸಲಿಕ್ಕೆ ಆತನಿಗೆ ಯೋಗ್ಯ ಪರವಾನಗಿಯನ್ನು ಕೊಡಲಾಗುತ್ತದೆ. ಹಾಗೆ ಲೈನಲ್ಲಿರಿ AICCಯ ವಕ್ತಾರರಾಗಿರುವಂತಹ ಸೂರಜ್ ಹೆಗಡೆ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಸೂರಜ್ ಹೆಗಡೆ ಅವರೇ, ನಮಸ್ತೆ. ನಮಸ್ಕಾರ ಸರ್. ರಾಹುಲ್ ಗಾಂಧಿ ಅವರ ವಿಶೇಷ ವಿಮಾನ, ಸಹಜವಾಗಿ ಅವರು ಪ್ರತಿದಿನ ಪ್ರತಿ ಹೊತ್ತು ಕೂಡ ವಿಮಾನದಲ್ಲಿ ತಿರುಗುವಂಥ ಅಭ್ಯಾಸ ಇರುವಂಥವ್ರು. ಸೊ ಬಟ್ ಯಾವತ್ತೂ ಕೂಡ ಇಂಥದ್ದೊಂದು ಅನ್ಕಂಫರ್ಟಬಲ್ ಫೀಲಿಂಗ್ ಆಗಲಿ, ಶಂಕಾಸ್ಪದವಾದಂಥ ನಡೆಗಳಾಗಲಿ ಯಾವತ್ತೂ ವ್ಯಕ್ತ ಮಾಡಿರಲಿಲ್ಲ. ಬಟ್ ಈಗ ಗೋವಾದಿಂದ ಬಂದು ಹುಬ್ಬಳ್ಳಿಗೆ ಬಂದಿಳಿದಂಥ ರಾಹುಲ್ ಗಾಂಧಿ ಅವರಿಗೆ ಇಂಥದ್ದೊಂದು ಅನ್ಕಂಫರ್ಟಬಲ್ ಫೀಲಿಂಗ್ ಆಗಿರುವಂಥದ್ದು. ಇದರ ಹಿಂದಿನ ಉದ್ದೇಶ ಅಥವಾ ನಿಜಕ್ಕೂ ಅಲ್ಲೇನಾದರೂ ತಾಂತ್ರಿಕ ದೋಷಗಳಾಗಿದ್ವಾ, ಏನು, ಯಾವ ಕಾರಣಕ್ಕಲ್ಲಿ ಈ ಥರದ್ದೊಂದು ವ್ಯತ್ಯಾಸ ಆಯಿತು? ಆಕ್ಚುಲ್ ಆಗಿ ಇದ್ರ ಬಗ್ಗೆ ನಮ್ಗೆ ಅಷ್ಟು ಕರೆಕ್ಟ್ ಮಾಹಿತಿ ಇನ್ನೂ ಬಂದಿಲ್ಲ ಸರ್. ಆದ್ರೆ ಒಂದೇನಂದ್ರೆ, ಈಗ ಅವರು ಮುಂದೆ ಆ ಭಾವಿ ಪ್ರಧಾನಿಗಳಾಗುವಂತವ್ರು ಅವರ ಸೆಕ್ಯೂರಿಟಿ ಬಗ್ಗೆ ಯಾವುದೇ ರೀತಿಯ ಒಂದು ಅಲಕ್ಷ್ಯ ಮಾಡಬಾರ್ದು. ಯಾವುದೇ ರೀತಿಯ ಸೆಕ್ಯೂರಿಟಿ ವಿಚಾರ ಇದ್ದಾಗ ಏನಾಗುತ್ತೆ, ಎಲ್ಲಾನು ಗಂಭೀರವಾಗಿ ಪರಿಗಣಿಸಿ ನೋಡ್ಬೇಕಾಗುತ್ತೆ. ಅದನ್ನ ಇವಾಗ ತನಿಖೆ ಆದ್ಮೇಲೆ ಅದ್ರ ಬಗ್ಗೆ ಮಾತಾಡೋದು ಒಳ್ಳೇದು ಸರ್. ಅಲ್ಲ, ಫೈನ್, ನೀವು ಹೇಳಿದ್ದು ಕರೆಕ್ಟ್. ಅವರನ್ನ ತುಂಬಾ ಪರಿಣಿತರನ್ನ ಅವರ ಸುರಕ್ಷತೆ ದೃಷ್ಟಿಯಿಂದ ಅವ್ರಿಗೆ ಆಗಲೇ Z+ ಕೂಡ ಇರುತ್ತೆ. ಸೊ ಹಾಗಾಗಿ ಈ ಹಿನ್ನೆಲೆಯಲ್ಲಿ ವಿಮಾನ ಯಾವುದು, ಪೈಲಟ್ ಯಾರು, ಯಾವ ಕಂಪನಿಗೆ ಸೇರಿದಿದ್ದು, ಇವೆಲ್ಲ ಮಾಹಿತಿಗಳನ್ನ ಮೊದಲೇ ಕೊಟ್ಟಿರ್ತಾರೆ. ಮತ್ತೆ ಇಲ್ಲಿ ರಾಜ್ಯ ಕಾಂಗ್ರೆಸ್ನವರೇ ಅದನ್ನ ಅರೇಂಜ್ಮೆಂಟ್ ಕೂಡ ಮಾಡಿರುವಂತದ್ದು. ಸೊ ಈ ಹಿನ್ನೆಲೆಯಲ್ಲಿ ಯಾರ ಮೇಲೆ ಅನುಮಾನ, ಒಂದು ವೇಳೆ ಆ ಥರದ್ದೇನಾದರೂ ಆಗಿದ್ರೆ, ಅವೆಲ್ಲ ಇನ್ನೂ ಕೂಡ ಅದು ಊಹಾಪೋಹದ ಸಂದರ್ಭದಲ್ಲಿ ಆ ರೀತಿಯಾದಂಥ ನಡೆಯನ್ನ ಮಾಡಿದ್ದೇ ಆದ್ರೆ ಅದಕ್ಕೆ ಜವಾಬ್ದಾರರು ಕಾಂಗ್ರೆಸ್ನವರೇ ಆಗ್ತಾರಲ್ವಾ ಇಲ್ಲಿಯವರು? ಕಾಂಗ್ರೆಸ್ ಅವರು ಅಂತ ಬರಲ್ಲ ಸರ್. ಯಾಕಂದ್ರೆ ಕಾಂಗ್ರೆಸ್ ಅವ್ರ ನಾವು ಕೊಟ್ಟಿರೋದು, ನಾವು ಅದನ್ನ ಹೈರ್ ಮಾಡಿರ್ತೀವಿ ಅಥವಾ ಪೈಲಟ್ ಕರ್ಕೊಂಡ್ಬಂದು ಕೊಟ್ಟಿರ್ತಾರೆ. ಒಂದು ಏಜೆನ್ಸಿ, ಯಾವ ಏಜೆನ್ಸಿಗೆ ನಾವು ಹೈರ್ ಮಾಡಿರ್ತೀವಿ ಪೈಲಟ್ ಕರ್ಕೊಂಡ್ಬಂದಿರ್ತಾರೆ. ಆದ್ರೆ ಆ ಡೀಟೇಲ್ಸ್ ಎಲ್ಲ ನಾವು ಕೊಟ್ಟಿರ್ತೀವಿ, SPG ಮೊದಲೇ ಕೊಟ್ಟಿರ್ತಾರೆ. ಅದರಿಂದ ಇದು ಏನಾಗಿದೆ ಅದನ್ನ ಪೂರ್ಣ ತನಿಖೆ ಆಗ್ಬೇಕು. ತನಿಖೆ ಆದ್ಮೇಲೆ ಇದ್ರ ಬಗ್ಗೆ ನಾವೇನಿದ್ರು ಪ್ರತಿಕ್ರಿಯೆ ಕೊಡ್ಬೋದು. ಅಂದ್ರೆ ರಾಹುಲ್ ಗಾಂಧಿ ಅವರು ಸ್ಪಷ್ಟವಾಗಿ ಹೇಳಿರುವಂತದ್ದು, ಸೂರಜ್ ಅವರೇ, ನನಗೆ ವಿಮಾನದಲ್ಲಿ ಶೇಕ್ ಆಗಿರುವಂತದ್ದು ಸಹಜವಾದಂತು, ಆದ್ರೆ ನನಗೆ ಪೈಲಟ್ ಮೇಲೆ ಸ್ವಲ್ಪ ಅನುಮಾನ ಅನ್ನೋ ಲೆಕ್ಕಾಚಾರದಲ್ಲಿ ಮಾತನಾಡಿರುವಂತದ್ದು ಸೂರಜ್. ಯೂಶಲ್ ಆಗಿ ಅವ್ರಿಗೆ ಮೊದಲನೇ ಬಾರಿಗೆ ಫ್ಲೈಟ್ ಹತ್ತದಾಗ್ಲಿ ಇದನ್ನ ಹೊಸದೇನಲ್ಲ. ಸೊ ಅವ್ರೇನಾದ್ರು ಆ ರೀತಿ ವಿವಾದ ಹೇಳಿಕೆ ಕೊಟ್ಟಿದ್ರೆ ಅದನ್ನ ನಾವು ಗಂಭೀರವಾಗಿ ಪರಿಗಣಿಸಿ ನೋಡ್ಬೇಕಾಗುತ್ತೆ ಸರ್ ಅದನ್ನ. ಫೈನ್, ಥ್ಯಾಂಕ್ ಯು ಸೂರಜ್ ಹೆಗಡೆ ಅವರೇ, ಧನ್ಯವಾದಗಳು. ಇದು ಇವತ್ತಿನ ಚುನಾವಣಾ ಚದುರಂಗದ ಮಹಾಸುದ್ದಿಗಳು. ನಮಸ್ಕಾರ.